ಡೌನ್ ಪೇಮೆಂಟ್ ಏನು ದುಡ್ಡೇ ಕಟ್ಟದಿರಾ ನೀವು ಸೋಫಾ ತಗೊಂಡು ಮನೆಗೆ ಹೋಗ್ಬೋದು. ಇದನ್ನ ನಾನು ಪ್ಯೂರ್ ಲೆದರ್ ಅಲ್ಲಿ ನನ್ನ ಅಣ್ಣನಿಗೋಸ್ಕರ ಬಾಸ್ ಚೇರ್ ಅನ್ನ ರೆಡಿ ಮಾಡ್ಕೊಂಡು 12,000 ರೂಪಾಯಿ ಕೊಟ್ಬಿಡ್ತೀವಿ. ಬನ್ನಿ ಆರಾಮಾಗಿ ಏನೂ ಆಗಲ್ಲ. ಹೌದು, ತುಂಬಾ ಸ್ಟ್ರೆಂತ್ ಆಗಿರುತ್ತೆ. ನಿಮಗೆ ಒಂದು 25ರಿಂದ 30 ವರ್ಷ ಗ್ಯಾರಂಟಿ ಇರುತ್ತೆ, ಏನೂ ಆಗಲ್ಲ. ನಿಮ್ದು ಉಗುರಿದ್ರೆ ಬಂದು ಕೆರೀರಿ, ಇದರಲ್ಲಿ ಕೆರೆದ್ರು ಅದರಲ್ಲಿ ಸ್ಕ್ರಾಚ್ ಆಗಲ್ಲ. ನಿಮಗೆ 15ರಿಂದ 20 ವರ್ಷ ಗ್ಯಾರಂಟಿ ಇದೆ. ಇದು ಫ್ರೀ ಮಾಡೋದಕ್ಕಾಗಲಿ ಇದು ಫ್ರೀ ಆಗಿ, ಇದನ್ನ ಫ್ರೀ ಆಗಿ ಕೊಡ್ತೀನಿ. ಇದನ್ನು ಫ್ರೀ ಒಂದು ಕೊಡ್ತೀರಾ? ಇಲ್ಲ ಎರಡು. ನಾನು 76 kg ನಾನು ಇದ್ದೀನಿ, ಏನೂ ಆಗಲ್ಲ. ಫ್ರೀ ಆಗಿ ರಿಕ್ಲೈನರ್ ನಿಮಗೂ ಸಹ ಸಿಗ್ತಾ ಇದೆ, ನೋಡ್ತಿರ್ಬೋದು ಮ್ಯಾನ್ಯುವಲ್ ರಿಕ್ಲೈನರ್. ಸರ್ ಇವಾಗ ಈ ನೋಡಿ ಸೋಫಾ ಫಿಕ್ಸ್ ಹೆಡ್ರೆಸ್ಟ್ ಮಾಡಲ್, ಇದು ಕಸ್ಟಮರ್ ಆರ್ಡರ್ ಕೊಟ್ಟಿರೋಂಥ ಸೋಫಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರಿ, ಇವತ್ತು ನಾವು ಬಂದಿದ್ದೇವೆ ಬೆಂಗಳೂರಿನ ನಾಗರಬಾವಿ ಹತ್ರ ಹೋಮ್ ಕಂಫರ್ಟ್ಸ್ಗೆ. ಇಲ್ಲಿನ ಸ್ಪೆಷಾಲಿಟಿ ಏನಂದ್ರೆ ತುಂಬಾ ವಿಡಿಯೋಸ್ ನೀವು ಸೋಫಾಸ್ ಈಗ ವಿಡಿಯೋಸ್ ಎಲ್ಲ ನೋಡ್ತಿರ್ಬೋದು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ. ಆದ್ರೆ ಇವೆಲ್ಲ ವಿಡಿಯೋಕ್ಕಿಂತ ಮೊದಲೇ ಇವರು ತುಂಬಾನೇ ಫೇಮಸ್ ಆಗಿರುವಂತ ಸ್ಟೋರ್ ಆಗಿರುತ್ತೆ. ಆಲ್ ಓವರ್ ಕರ್ನಾಟಕ ಮೂಲೆ ಮೂಲೆಯಿಂದ ಇಲ್ಲಿಗೆ ಬಂದು ಪರ್ಚೇಸ್ ಮಾಡ್ತಾರೆ. ಯಾಕಂದ್ರೆ ಇವರದ್ದೇ ರಿಯಲ್ ಮ್ಯಾನುಫ್ಯಾಕ್ಚರಿಂಗು ಇರುತ್ತೆ ಹಾಗೂ ಪ್ರೈಸ್ ರೇಂಜ್ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿರುತ್ತೆ. ಫುಲ್ ಕರ್ನಾಟಕದಲ್ಲಿ ನೀವು ಯಾವುದೇ ಊರಲ್ಲಿರಲಿ ಸರ್ ಸಪ್ಲೈ ಮಾಡ್ತಾರೆ. ಯಾವ ಸೋಫಾ ಹೇಳ್ತೀರಾ ಆ ಸೋಫಾ ರೆಡಿ ಮಾಡಿ ಸಹ ಕೊಡ್ತಾರೆ. ಈಗ ಬನ್ನಿ ಕಂಪ್ಲೀಟ್ ಡೀಟೇಲ್ ನಾವು ನೋಡ್ತಾ ಹೋಗೋಣ ಏನೆಲ್ಲ ವೆರೈಟೀಸ್ ಇದೆ ಅಂತ. ಹಾಗೂ ಸರ್ನು ನಮ್ಮ ಜೊತೆಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ತುಂಬಾ ಜನನು ಮ್ಯಾನುಫ್ಯಾಕ್ಚರ್ಸ್ ಅಂತಾರೆ, ಆದ್ರೆ ಪ್ರೂಫ್ ತೋರಿಸಲ್ಲ, ಡೈರೆಕ್ಟ್ ಫ್ಯಾಕ್ಟರಿ ಎಲ್ಲ. ನೀವು ತೋರಿಸ್ತಾರೆ ವಿಡಿಯೋ? ಸರ್ ಇನ್ನೊಂದೇನು ಅಂದ್ರೆ ಕೆಲವು ಚಾನಲ್ ಅವ್ರು ಬರ್ತಾರೆ, ಸರ್ ನಾನು ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಶೋರೂಮ್ ಅಲ್ಲಿ ಅಂತಾರೆ. ನಾನೇನಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇನ್ಕ್ಲೂಡಿಂಗ್ ತೋರಿಸ್ತೀವಿ ಅನ್ನಂಗಿದ್ರೆ ಮಾತ್ರ ಅವರಿಗೆ ಪರ್ಮಿಷನ್ ಕೊಡ್ತೀವಿ, ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ತೋರ್ಸಕ್ ಹೋಗಲ್ಲ. ಇವಾಗ ಅವ್ರು ಆರ್ಡರ್ ಕೊಟ್ರು ಅವ್ರ ವಿಡಿಯೋಗೆ ನಮ್ಮ ವಾಟ್ಸಾಪ್ ಇಂದ ನಾವೇನ್ ಮಾಡ್ತಾ ಇದೀವಿ, ವುಡ್ ಕಟ್ ಮಾಡೋದ್ರಿಂದ ಹಿಡಿದು ಫ್ರೇಮ್ ರೆಡಿ ಮಾಡೋದ್ರಿಂದ ಹಿಡಿದು ಕುಶನ್ ಮಾಡೋದ್ರಿಂದ ಹಿಡಿದು A to Z ಅವರಿಗೆ ಫೋಟೋಸ್ ಕಳಿಸ್ತಾ ಇರ್ತೀವಿ. ಅವಾಗ ಅವ್ರು ನೋಡಿ ಕೆಲವರು ವಾಟ್ಸಾಪ್ ಕಾಲ್ ಮಾಡ್ತಾರೆ, ಒಂದ್ಸತಿ ಡೈರೆಕ್ಟ್ ಆಗಿ ನೋಡ್ಬಿಡೋಣ ಅಂತ ನೋಡ್ತಾರೆ. ಓಕೆ ಆಯ್ತು, ಎಲ್ಲ ಫೈನಲ್ ಆದ್ಮೇಲೆ ಫುಲ್ ಸೆಟ್ ಮಾಡಿ ಫೋಟೋ ನೋಡ್ಕೊಂಡು ಓಕೆ ಪ್ಯಾಕಿಂಗ್ ಆಯ್ತು, ಯಾವಾಗ ಬರುತ್ತೆ ಸರ್? ನಾಳೆ ಬರುತ್ತೆ, ಎಲ್ಲ ಗೈಡ್ ಮಾಡ್ತೀವಿ. ಈಗ ಒಂದೊಂದಾಗಿ ಸ್ವಲ್ಪ ವೆರೈಟೀಸ್ ನೋಡ್ತಾ ಹೋಗೋಣ ಸರ್ ನಾವು. ಬನ್ನಿ ಸರ್ ನೋಡೋಣ. ಸ್ಟಾರ್ಟಿಂಗ್ ಅಲ್ಲಿ ಯಾವ ಸೋಫಾ ತೋರಿಸ್ತಾ ಇದ್ದೀರಾ? ಸರಿ ನೋಡಿ ಸರ್, ಇದು ಪಾಲಿ ಮಾಡಲ್, ಬಾಕ್ಸ್ ಹ್ಯಾಂಡಲ್ ಇದೆ, ಪಾಲಿ ಮಾಡಲ್. ಇದು ಬಂದ್ಬಿಟ್ಟು ಕಂಫರ್ಟ್ ತುಂಬಾ ಸಖತ್ತಾಗಿ ಬರುತ್ತೆ. ಯಾಕೆಂದ್ರೆ ಕೂತಿ ನೋಡಿದಾಗ ಮಾತ್ರ ಅದ್ರ ಫೀಲ್ ಗೊತ್ತಾಗೋದು. ಯಾವುದೇ ಸೋಫಾ ಆಗಿರ್ಬೋದು, ಕೂತು ನೋಡಿದಾಗ ತೈ ಸಪೋರ್ಟ್ ಆಗಿರ್ಬೋದು, ಬ್ಯಾಕ್ ಸಪೋರ್ಟ್ ಆಗಿರ್ಬೋದು, ಶೋಲ್ಡರ್ ಸಪೋರ್ಟ್ ಆಗಿರ್ಬೋದು, ಸಾಫ್ಟ್ ಮಾಡ್ತೀವಿ. ಹಾರ್ಡ್ ಬೇಕು ಅಂದವ್ರಿಗೆ ಹಾರ್ಡ್ ಮಾಡ್ತೀವಿ. ಏನ್ ಫ್ಯಾಬ್ರಿಕ್ ಇದೆ ಸರ್ ಇದು? ಸರ್ ಇದು ಹೋಲ್ಯಾಂಡ್ ಫ್ಯಾಬ್ರಿಕ್, ಶ್ವೇಡ್ ಹೋಲ್ಯಾಂಡ್. ಇದು ವಾಷೇಬಲ್ ಫ್ಯಾಬ್ರಿಕ್, ಇದು ಕೂಡ ವಾಶ್ ಮಾಡ್ಬೋದು. ನೀರ್ ಬಿದ್ರು ಏನಾಗಲ್ಲ. ನೀರ್ ಬಿದ್ರು ಒಂದ್ ವೇಳೆ ಒಳಗೆ ಹೋದ್ರೂ ಏನು ಸಮಸ್ಯೆ ಇಲ್ಲ. ಯಾಕೆಂದ್ರೆ ವುಡ್ ಹಾಳಾಗತ್ತೆ, ಫಂಗಸ್ ಬರುತ್ತೆ, ಆ ತರದ್ ಏನು ಇರಲ್ಲ. ಯಾಕೆಂದ್ರೆ ಇದು ಒಳಗಡೆ ವುಡ್ ಬಿದ್ರು ನೀರ್ ಇದ್ರ ಒಳಗಡೆ ವುಡ್ ಟಚ್ ಆಗಲ್ಲ. ಯಾಕೆಂದ್ರೆ ಒಳಗಡೆ ನಾವು ಕವರ್ ಮಾಡಿರ್ತೀವಿ. ಅಂದ್ರೆ ಗೋಣಿ ಚೀಲ ಬರುತ್ತಲ್ಲ, ಅಕ್ಕಿ ಚೀಲ ದೊಡ್ಡದು ದಪ್ಪ ಥಿಕ್ನೆಸ್ ಇರೋಂಥದ್ದು, ಅಂತದನ್ನ ಕವರ್ ಮಾಡಿರ್ತೀವಿ. ಬೀಳೋ ನೀರು ಡೈರೆಕ್ಟ್ ಕೆಳಗಡೆ ಡ್ರಾಪ್ ಆಗಿ ಕೆಳಗಡೆ ಬೀಳುತ್ತೆ. ಸರ್ ಇದು ಬಂದ್ಬಿಟ್ಟು ನಿಮಗೆ 28,000 ಇದೆ ಪೋಲಿ ಮಾಡಲ್ ಅಲ್ಲಿ. 28,000 5 ವರ್ಷ ಗ್ಯಾರಂಟಿ ಕೊಡ್ತೀವಿ. 40 ಡೆನ್ಸಿಟಿ ಡ್ಯೂರೋಫ್ಲೆಕ್ಸ್ ಗೋಲ್ಡ್ ಹಾಕಿರ್ತೀವಿ ಇದರಲ್ಲಿ. 40 ಡೆನ್ಸಿಟಿ ಡ್ಯೂರೋಫ್ಲೆಕ್ಸ್ ಗೋಲ್ಡ್. ಇದು ಆ ಮೆಟೀರಿಯಲ್. 5 ಸೀಟರ್ ಇರುತ್ತಲ್ವಾ ಸರ್? ಹೌದು, 3+1+1+ ಇರುತ್ತೆ. ಇದು ಬಂದ್ಬಿಟ್ಟು 5 ಸೀಟರ್. ಮತ್ತೆ ಅದೇ ತರ ಇದೊಂದು ಮಾಡಲ್, ಇದು 30 ಇಂಚಸ್ ಇದೆ. ಕೆಲವು ಮನೆಗಳಲ್ಲಿ ಡೋರೇ ನಿಮ್ಗೆ 2 ಕಾಲು 2 ಅಡಿ 2.5 ಅಡಿ ಇರ್ತದೆ. ಹಂಗಾಗಿ ಏನ್ ಮಾಡಿರ್ತೀವಿ, ಇದು ಕರೆಕ್ಟ್ ಆಗಿ ನಾವು 30 ಇಂಚ್ ಇಟ್ಟಿರ್ತೀವಿ. ಯಾವುದೇ ಮನೆಯಲ್ಲಿ ಸಲೀಸಾಗಿ ಒಳಗಡೆ ಹೋಗುತ್ತೆ. ಹಂಗಾಗಿ ಇದೊಂದು ಬೇಸಿಕ್ ಮಾಡಲ್. ಇದು ತುಂಬಾ ಲೋ ಬಜೆಟ್. ಇದು 18,500 ರೂಪಾಯಿಗಿಂತ ಬರುತ್ತೆ. ಇದರಲ್ಲಿ 32 ಡೆನ್ಸಿಟಿ ಫೋಮ್ ಇರುತ್ತೆ. ಮಾಮೂಲಿ ಬ್ಯಾಕ್ ರೌಂಡ್ ಬ್ಯಾಗ್ ಡೈಮಂಡ್ ಸ್ಟಿಚಿಂಗ್ ಮಾಡಿರ್ತೀವಿ. ಸ್ಟಿಚಿಂಗ್ ಯಾವ ತರ ಬೇಕು ಅದನ್ನು ಮಾಡ್ಕೊಡ್ತೀವಿ ಅಂತಂದ್ರೆ ಇಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಇದು 32 ಡೆನ್ಸಿಟಿ ಫೋಮ್ ಹಾಕಿರ್ತೀವಿ ಡ್ಯೂರೋಫ್ಲೆಕ್ಸ್ ಅಲ್ಲಿ. ಸಾಫ್ಟ್ ಆಗತ್ತೆ ಬಿಟ್ರೆ ಯಾವುದೇ ಕಾರಣಕ್ಕೂ ಏನೂ ಆಗೋದಿಲ್ಲ. ಫ್ರೇಮ್ ಬಂದ್ಬಿಟ್ಟು ನೀಮುಡ್ಡು ಪರ್ಟಿಕ್ಯುಲರ್ ಆಗಿ ನಾವು ಒಂದು ಕಾಲಿಗೆ 3 ಇಂಚು ಯೂಸ್ ಮಾಡಿರ್ತೀವಿ ದಪ್ಪ. ಹಂಗಾಗಿ ನಿಮಗೆ ಇದನ್ನ ನಾವು ವುಡ್ 15ರಿಂದ 20 ವರ್ಷ ಗ್ಯಾರಂಟಿ ಕೊಡ್ತೀನಿ. ಇನ್ನೊಂದು ಏನಂದ್ರೆ ನಾವು ಸಿಲ್ವರ್ ವುಡ್ ಯೂಸ್ ಮಾಡಲ್ಲ, ಪಕ್ಕಾ ನೀಮ್ ವುಡ್ ಯೂಸ್ ಮಾಡ್ತೀವಿ. ಅದು ಕಸ್ಟಮೈಸ್ ಕಟಿಂಗ್. ಪಕ್ಕಾ ನೀಮ್ ವುಡ್ ಅಲ್ಲಿ ಇದು ನಿಮಗೆ 5 ಸೀಟರ್ ಸಿಗ್ತಾ ಇದೆ ಸರ್. ಇದರಲ್ಲಿ ಕಲರ್ ಕಸ್ಟಮೈಸೇಷನ್ ಇರುತ್ತೆ. ಇದರಲ್ಲಿ ಕಲರ್ ನಿಮಗೆ 1,000 ಕಲರ್ ಕೊಡ್ತೀನಿ. 1,000 ಕಲರ್ ಕೊಡ್ತೀನಿ. ನಿಮಗೆ ಯಾವ ಕಲರ್ ಬೇಕೋ ಅದನ್ನ ಚೂಸ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕಿಂತ ಲೋ ಬಜೆಟ್ ಅಲ್ಲಿ ಬೇಕು ಅಂದ್ರೂ ಮಾಡ್ಕೊಡ್ತೀನಿ. ಅದು ಬಟ್ಟೆ ಈಗ 32 ಡೆನ್ಸಿಟಿ ಫೋಮ್ ಹೇಳಿದೆ, ಅದ್ರಲ್ಲಿ ಡೆನ್ಸಿಟಿ ಇನ್ನೂ ಕಮ್ಮಿ ಆಗುತ್ತೆ. ಬಟ್ಟೆದು ಕೂಡ ರೇಟ್ ಇನ್ನೂ ಕಮ್ಮಿ ಇರೋಂಥ ಬಟ್ಟೆ ಆದ್ರೆ ಇನ್ನು ಕಮ್ಮಿಗೆ ಮಾಡ್ಕೊಡ್ತೀವಿ, ಏನು ತೊಂದರೆ ಇಲ್ಲ. ಈಗ ಅಲ್ಲಿ ಫಸ್ಟ್ ಒಂದು ತೋರಿಸಿದೆ, ಅದೇ ತರ ಇದು ಕೂಡ ಒಂದು ಪಾಲಿ ಮಾಡಲ್. ಇದು ಸ್ಟಿಚಿಂಗ್ ಬಂದ್ಬಿಟ್ಟು ವರ್ಟಿಕಲ್ ಸ್ಟಿಚಿಂಗ್ ಕೊಟ್ಟಿದ್ದೀವಿ. ಇದು ಅಷ್ಟೇನೆ ನಿಮಗೆ ಸೇಮ್ 25, 28, 30 ಒಳಗಡೆ 25 ಮೇಲ್ಗಡೆ ಈ ತರ ಸೋಫಾಗಳು ಸಿಗುತ್ತೆ. 5 ಸೀಟರ್ ಸೋಫಾ. ಇದು ಮಾರ್ಕೆಟ್ ಅಲ್ಲಿ ಏನು ರೇಟ್ ಇರುತ್ತೆ ಸರ್?
ಈ ಸೇಮ್ ಕ್ವಾಲಿಟಿ ತಗೊಂಡ್ರೆ ಈ ತರ ಸೇಮ್ ಕ್ವಾಲಿಟಿ ಮಸ್ಟ್ ನಾವು ಹಾಕಿದ್ದೀವಿ, ನಮಗೆ ಗೊತ್ತಿರ್ತದೆ. ಹೊರಗಡೆ ಹಾಕಿರ್ತಾರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಕಟ್ ವ್ಯಾಪಾರ ಅಂತೂ ನಮ್ಮ ಹತ್ರ ಇಲ್ಲ. ಇಲ್ಲಿ ನಾವು ರೆಡಿ ಮಾಡಿ ಕೊಡೋ ಅಂಥದ್ದು 25ರಿಂದ 28 ಒಳಗಡೆ ಬಿಟ್ಬಿಡ್ತೀವಿ. ನಮಗೇನು 500ರಿಂದ 1000 ಸಿಕ್ಕಿದ್ರು ಸಾಕು, ರೆಗ್ಯುಲರ್ ಆಗಿ ಹೋಗ್ತಾ ಇರ್ತದೆ. ಹಂಗಾಗಿ ನಾವೇನ್ ಮಾಡ್ತೀವಿ, ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ 1,500-2,000 ರೂಪಾಯಿ ನಮ್ಮ ಕಂಪ್ನಿ ಲೆಕ್ಕಕ್ಕೆ ಬರೋ ತರ ಮಾಡಿರ್ತೀವಿ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಕಾಟ್. ಇದು ಕಾರ್ಡ್ಸ್ ಅವೈಲೇಬಲ್ ಇದೆ. ನಾನು ಡೈರೆಕ್ಟ್ ಕಸ್ಟಮರ್ಗೆ ಮಾತ್ರ, ನಾನು ಹೋಲ್ಸೇಲ್ ಆಗಿ ಯಾರಿಗೂ ಆಚೆ ಕಡೆ ಕೊಡಲ್ಲ, ಕಸ್ಟಮರ್ ಟು ಫ್ಯಾಕ್ಟ್ರಿ ಅಷ್ಟೇನೆ. ಇದು ಬಂದ್ಬಿಟ್ಟು ವುಡ್ ಬೇಸ್ ಅಂತ ಬರುತ್ತೆ. ಇದು ವುಡ್ ಬೇಸ್ ಅಲ್ಲಿ ಕಾಟು ವಿತ್ ಸ್ಟೋರೇಜ್ ಇದೆ. ಆಮೇಲೆ ಇದು ಹೆಡ್ ಬೋರ್ಡ್ ಇದೆ. ಇದು ತುಂಬಾ ಸಿಂಪಲ್ ಕ್ವೀನ್ ಸೈಜ್. ಇದರಲ್ಲೇ ನಿಮಗೆ ಇದು ನಾನು 12,000 ರೂಪಾಯಿ ಕೊಟ್ಬಿಡ್ತೀವಿ. ಬರೀ 12,000 ರೂಪಾಯಿ ಆರಾಮಾಗಿರುತ್ತೆ ಸರ್. ನೀವು ಬನ್ನಿ, ಆರಾಮಾಗಿ ಏನು ಆಗಲ್ಲ. ಹೌದು, ತುಂಬಾ ಸ್ಟ್ರೆಂತ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಾನು ಕೂಡ ನನ್ನ ಮನೆಯಲ್ಲಿ ಒಂದು ಕಾಲದಲ್ಲಿ ಇದನ್ನೇ ನಾನು ಯೂಸ್ ಮಾಡಿದ್ದೆ. 12 ವರ್ಷ 10-12 ವರ್ಷ ಯೂಸ್ ಮಾಡಿದ್ದೆ. ಏನೂ ಆಗಿರಲ್ಲ. ಏನಂದ್ರೆ ನೀರು ಅದ್ರ ಬಿದ್ರು ನೀರು ಅಲ್ಲಿ ಉಳಿಬಾರ್ದು, ಆ ತರ ನೋಡ್ಕೊಂಡ್ರೆ ಏನೂ ಆಗಲ್ಲ. ಬಟ್ ಇನ್ನೊಂದೇನು ಅಂದ್ರೆ ನಿಮ್ಗೆ ಆಚೆ ಕಡೆ 7,000-8,000 ರೂಪಾಯಿಗೆ ಅಂತಾನು ಮಂಚ ಸಿಗತ್ತೆ. ಬಟ್ ವುಡ್ ಬೇಸಿಗೂ ಪೌಡರ್ ಬೇಸಿಗೂ ವ್ಯತ್ಯಾಸ ಇರುತ್ತೆ. ವುಡ್ ಬೇಸೇ ಬೇರೆ, ಪೌಡರ್ ಬೇಸೇ ಬೇರೆ. ಪೌಡರ್ ಬೇಸಲ್ಲಿ ನಾವು ಮಾಡಲ್ಲ, ವುಡ್ ಬೇಸಲ್ಲಿ ಮಾಡ್ತೀವಿ. ಹಂಗಾಗಿ ನಿಮಗೆ ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಕಾಟ್ ನಮ್ಮ ಹತ್ರ 12,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಕ್ವಾಲಿಟಿ ವೈಸ್ ನಿಮಗೆ ತುಂಬಾನೇ ಚೇಂಜಸ್ ಇರುತ್ತೆ. ಒಳ್ಳೆ ಕ್ವಾಲಿಟಿ ತಗೊಳ್ಬೇಕಂದ್ರೆ ಫ್ಯಾಕ್ಟರಿ ರೇಟ್ ಅಲ್ಲಿ ಇಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಇದೇನು ಸರ್ ಡಿಫರೆಂಟ್ ಆಗಿ ಡಿಸೈನ್? ಇದು ಬಂದ್ಬಿಟ್ಟು ಸೀಸಮ್ ವುಡ್. ಸೀಸಮ್ ವುಡ್ ಇದು ಬಂದ್ಬಿಟ್ಟು ನಿಮಗೆ ಒಂದು 25ರಿಂದ 30 ವರ್ಷ ಗ್ಯಾರಂಟಿ ಇರುತ್ತೆ, ಏನೂ ಆಗಲ್ಲ. ಸಖತ್ ಹೆವಿ ಸೋಫಾ ಇದು ಕೂಡ. ಇದು ಹೆವಿ ಕಾಟ್. ಇದು ಬಂದ್ಬಿಟ್ಟು ಬೆಡ್ ಇದೆ. ಈ ಕಾಟ್ ಬಂದ್ಬಿಟ್ಟು ನಿಮಗೆ 28,000 ರೂಪಾಯಿಗೆ ನಮ್ಮ ಕಡೆ ಸಿಗತ್ತೆ. ಇದು 28,000ಗೆ ಕಾಟ್ ಸಿಗುತ್ತೆ. ಬೆಡ್ 16,000 ರೂಪಾಯಿಗೆ ಸಿಗುತ್ತೆ ಸಪರೇಟ್ ಆಗಿ. ಹೌದೌದು, ಯಾವ್ದು ಮಿಕ್ಸ್ ಇರಲ್ಲ, ಮಿಕ್ಸ್ ಮಾಡೋದೇ ಇಲ್ಲ. ಮತ್ತೆ ಇದ್ರೊಳಗಡೆ ಪ್ಲೇವುಡ್ ಏನಿರುತ್ತೆ, ಈ ಪ್ಲೇವುಡ್ ಬಂದ್ಬಿಟ್ಟು ಕೆಲವರು 12mm ಹಾಕ್ತಾರೆ. ಇದನ್ನ ನಾವು ಪಕ್ಕ 19mm ಪ್ಲೇವುಡ್ ಹಾಕಿರ್ತೀವಿ. ಒಳ್ಳೆ ಕ್ವಾಲಿಟಿ. ಹೌದು, ಎಲ್ಲ 19mm ಪ್ಲೇವುಡ್ ಹಾಕಿರ್ತೀವಿ. ಹಂಗಾಗಿ ಇದು ಯಾವುದೇ ಕಾರಣಕ್ಕೂ ನೀವು 10 ಜನ ಮೇಲೆ ನಿಂತ್ಕೊಂಡ್ರು ಏನೂ ಆಗೋದಿಲ್ಲ. ಇದು ಕೂಡ ನಿಮಗೆ ವುಡ್ ಬೇಸ್. ಇದು ವುಡ್ ಬೇಸಿನ ಕಾಟ್. ಇದು ಕೂಡ ಇದರಿಂದ ನಮ್ಮ ಹತ್ರ 10,000 ರೂಪಾಯಿಗೂ ಕಾಟ್ ಕೊಡ್ತೀವಿ. ತುಂಬಾ ಅಂದ್ರೆ ವಿತೌಟ್ ಸ್ಟೋರೇಜ್. ವಿತ್ ಸ್ಟೋರೇಜ್ ಅಂದ್ರೆ 12,000 ರೂಪಾಯಿ ಮೇಲಾಗತ್ತೆ. ವಿತ್ ಸ್ಟೋರೇಜ್ ಅಂದ್ರೆ 12,000 ರೂಪಾಯಿ ಮೇಲೆ. ವಿತೌಟ್ ಸ್ಟೋರೇಜ್ ಅಂದ್ರೆ 10,000 ರೂಪಾಯಿಗೂ ನಮ್ಮ ಹತ್ರ ಸಿಗತ್ತೆ. ಸೋಫಾ ನಮ್ಮ ಕಸ್ಟಮರ್ಗೆ ಮಾತ್ರ, ಹೊರಗಡೆ ಶೋರೂಮ್ ಅವ್ರಿಗೆ ಕೇಳಿದ್ರೆ ಕೊಡಲ್ಲ ನಾವು. ಹೌದು, ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೋತೀವಿ. ಹಂಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟೊಂದು ಮಾಡ್ಕೊಂಡು ಲೇಬರ್ ಇಟ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಇದು ರಿಕ್ಲೈನರ್ ಮಾಡೆಲ್. ಅಂದ್ರೆ ಈಗ ಆನೆ ಅಂತ ಹೇಳ್ತೀವಿ, ರಿಯಲ್ ಆಗಿ ಇರೋ ಅಂತ ಆನೆನ. ಅದು ರಿಕ್ಲೈನರ್ ಅಂದ್ರೆ ಓಪನ್ ಮಾಡಿದ್ರೆ ಅದು ಓಪನ್ ಆಗತ್ತೆ, ಅದು ರಿಕ್ಲೈನರ್. ಇದು ರಿಕ್ಲೈನರ್ ಮಾಡೆಲ್. ಇದು ಬಂದ್ಬಿಟ್ಟು ಇದು ಪಾಲಿ ಇರುತ್ತೆ. ಹಿಂದೆಗಡೆನೂ ಅಷ್ಟೇ ಥೈ ಸಪೋರ್ಟ್ ಆಗಲಿ, ಶೋಲ್ಡರ್ ಸಪೋರ್ಟ್ ಆಗಲಿ, ಹೆಡ್ ಸಪೋರ್ಟ್ ಆಗಲಿ ತುಂಬಾ ಅಫಿಷಿಯಲ್ ಆಗಿರುತ್ತೆ. ಲಕ್ಸುರಿ ಸೋಫಾ. ಇದೆಲ್ಲ ಆಲ್ಮೋಸ್ಟ್ ನಿಮಗೆ ಗೊತ್ತಿದ್ದಂಗೆನೆ ಈಗ MLA MP ದೊಡ್ಡ ರಾಜಕಾರಣಿಗಳ ಮನೆಯಲ್ಲಿ ಈ ತರ ಸೋಫಾಗಳು ಜಾಸ್ತಿ ಇರ್ತವೆ. ಹಾಗಾಗಿ ಇದು ಒಂದು ಮಾಡೆಲ್ ಲೆಕ್ಕದಲ್ಲಿ ಈಗ ಹೊಸದು ರೆಡಿ ಮಾಡಿರ್ತೀವಿ, ಮಾಡೆಲ್ ಲೆಕ್ಕದಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಮತ್ತೆ ಈ ತರ ಟಿಪಾಯಿ ನೀವು ಆಚೆ ಕಡೆ ಎಲ್ಲ ಹೋದ್ರೆ 22, 24, 25, 18,000 ಅಂತಾರೆ. ನನ್ನ ಹತ್ರ ಬರೀ 8,000 ರೂಪಾಯಿಗೆ ನಾನು ಇದನ್ನ ಕೊಡ್ತೀನಿ. ಬರೀ 8,000 ರೂಪಾಯಿಗೆ ನೋಡ್ರಿ, ಇದರಲ್ಲಿ ಬರೀ 8,000 ರೂಪಾಯಿಗೆ ಕೊಡ್ತೀವಿ. ಓಪನಿಂಗ್ ಇರುತ್ತೆ. ಬಟ್ ಇನ್ನೊಂದು ಏನಂತಂದ್ರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಅಂತ ಐಟಮ್ಗಳು ನಾವೇನು ಸೋಫಾ ಮಾಡಿರ್ತೀವಿ ಅದ್ರ ಮೇಲೆ ಕೂತ್ರು ಏನಾಗಲ್ಲ. ಇದ್ರ ಮೇಲೆ ಕೂರಂಗಿಲ್ಲ. ಅಫಿಷಿಯಲ್ ಆಗಿ ನೀವು ಮಕ್ಳನ್ನ ಹೆಂಗ್ ನೋಡ್ಕೋತೀರಾ, ಹಂಗೊಂದು ಗಾಜಿನ ಲೋಟ ಹೆಂಗ್ ನೋಡ್ಕೋತೀರಾ ಹಂಗ್ ನೋಡ್ಕೋಬೇಕು. ಇದ್ರ ಮೇಲೆ ಪೇಪರು, ಟೀ, ಕಾಫಿ, ತಟ್ಟೆ, ಲೋಟ ಇಟ್ಕೋಬೇಕು ಅಷ್ಟೇ, ಬಿಟ್ರೆ ಮೇಲೆ ಕೂರಂಗಿಲ್ಲ. ಆ ತರ ಮಾಡೆಲ್ ಇದು. ಆಚೆ ಕಡೆನೂ ಅದೇ ತರ ಇರುತ್ತೆ, ನಿಮಗೆ ಹೇಳಲ್ಲ. ಬಟ್ ಲುಕ್ ಸಖತ್ ಹಂಗೆ ಹಿಂಗೆ ಅಂತ ಹೇಳಿ ಕಳಿಸ್ತಾರೆ. ಬಟ್ ಇದನ್ನ ನಾನು ಓಪನ್ ಆಗಿ ಹೇಳ್ತಾ ಇದೀನಿ, ಇದ್ರ ಮೇಲೆ ಕೂರೋ ತರ ಇರಲ್ಲ, ರಫ್ಯೂಸ್ ಮಾಡಂಗಿಲ್ಲ, ಎಳ್ದಾಡಂಗಿಲ್ಲ. 8,000 ರೂಪಾಯಿ ನನ್ನ ಹತ್ರ ಸಿಗತ್ತೆ. ಬರೀ 8,000 ರೂಪಾಯಿ. ಸೋಫಾ ಏನ್ ರೇಟ್ ಕೊಡ್ತಾ ಇದ್ದೀರಾ ಸರ್? ಸರ್ ಇದು ಬಂದ್ಬಿಟ್ಟು 10 ವರ್ಷ ಗ್ಯಾರಂಟಿ ಕೊಡ್ತೀನಿ. ಡ್ಯೂರೋಫ್ಲೆಕ್ಸ್ 50 ಡೆನ್ಸಿಟಿ ಕುಷನ್ ಹಾಕಿದ್ದೀನಿ, ಇಂಪಾರ್ಟೆಂಟ್ ಫ್ಯಾಬ್ರಿಕ್. ಇದು ಬಂದ್ಬಿಟ್ಟು ವಾಷೇಬಲ್ ಫ್ಯಾಬ್ರಿಕ್. ಇದು ನೀಟಾಗಿ ವಾಶ್ ಮಾಡ್ಬೋದು. ನಮ್ಮ ಹತ್ರ 56,000ಗೆ ಇದನ್ನ ನಾನು ಡೆಲಿವರಿ ಕೊಡ್ತೀನಿ. 56,000 ರೂಪಾಯಿ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕ. ಇಲ್ಲಿ ನಾನು ಇವಾಗ ಫ್ರೀ ಡೆಲಿವರಿ ಕೊಡ್ತೀನಿ. ಎಲ್ಲಿ ಅಂತಂದ್ರೆ ನಾನು ಇವಾಗ ಶಿವಮೊಗ್ಗ ಹೋಗ್ತೀನಿ, ಶಿವಮೊಗ್ಗ ಹೋಗ್ಬೇಕಾದ್ರೆ ಹಾಸನ ರೋಡಲ್ಲಿ ಹೋಗ್ತೀನಿ, ಹಾಸನ ರೋಡಲ್ಲಿ ಅಕ್ಕಪಕ್ಕ ಮನೆ ಇತ್ತು ಅಂದ್ರೆ ಡೆಲಿವರಿ ಫ್ರೀ ಆಗಿ ಕೊಡ್ತೀನಿ. ತುಮಕೂರು ಕಡೆಯಿಂದ ಹೋದ್ರೆ ತುಮಕೂರಿಂದ ಅರಸೀಕೆರೆ, ಗುಬ್ಬಿ, ಈ ಕಡೆ ತರೀಕೆರೆ, ಅಜ್ಜಂಪುರ ಆ ತರ ಹೋಗ್ತೀವಿ ಅಂತಂದ್ರೆ ಅಲ್ಲಿ ಅಕ್ಕಪಕ್ಕ ಇತ್ತು ಅಂದ್ರೆ ಫ್ರೀಯಾಗಿ ಡೆಲಿವರಿ ಕೊಡ್ತೀನಿ. ಚಿತ್ರದುರ್ಗದ ಮೇಲೆ ಹೋಗ್ತೀನಿ ಅಂತಂದ್ರೆ ಅಲ್ಲಿ ಅಕ್ಕಪಕ್ಕ ಇದ್ರು ಫ್ರೀ ಡೆಲಿವರಿ ಕೊಡ್ತೀನಿ ನಮ್ಮ ಕಡೆ. ಬಟ್ ಅದಕ್ಕೆ ಚಾರ್ಜಸ್ ಇರಲ್ಲ. 20,000 ರೂಪಾಯಿ ಸೋಫಾ ತಗೊಂಡ್ರು ನಾನು ಹೋಗೋ ರೋಡಲ್ಲಿ ಇತ್ತು ಮನೆ ಅಂತಂದ್ರೆ, ಹಳ್ಳಿ ಇತ್ತು ಅಂದ್ರು
ಫ್ರೀ ಡೆಲಿವರಿ ನಮ್ಮ ಕಡೆಯಿಂದ ಇರುತ್ತೆ. ಓಕೆ, ಈ ತರ ಫ್ರೀ ಡೆಲಿವರಿ ಜೊತೆಗೆ ಕೊಡ್ತಾ ಇದ್ದಾರೆ. ತುಂಬಾನೇ ಪ್ರೀಮಿಯಂ ಆಗಿರುವಂತ ಸೋಫಾಸ್. ನೆಕ್ಸ್ಟ್ ಇದ್ರ ಬಗ್ಗೆ ಹೇಳಿ ಸರ್, ಸ್ವಲ್ಪ ಯುನೀಕ್ ಆಗಿ ಕಾಣ್ತಾ ಇದೆ ಲಕ್ಸುರಿ ಲುಕ್ ಅಲ್ಲಿ. ಸರ್ ಇದು ಬಂದ್ಬಿಟ್ಟು ಸ್ಕ್ರಾಚ್ ಪ್ರೂಫ್ ಲೆದರ್. ಇಲ್ಲಿ ನೋಡಿ, ನಿಮ್ದು ಉಗುರಿದ್ರೆ ಬಂದು ಕೆರೀರಿ, ಇದರಲ್ಲಿ ಕೆರೆದ್ರು ಅದ್ರಲ್ಲಿ ಸ್ಕ್ರಾಚ್ ಆಗಲ್ಲ. ಹೌದು ನೋಡಿ, ನಾನು ಕೆರಿತಾ ಇದ್ದೀನಿ, ಸ್ಕ್ರಾಚ್ ಆಗಲ್ಲ. ಇದು ಸ್ಕ್ರಾಚ್ ಪ್ರೂಫ್ ಲೆದರ್. ಇದು ಬಂದ್ಬಿಟ್ಟು 3+ ಲಾಂಜರ್. ಓಕೆ, 3+ ಲಾಂಜರ್. ಮತ್ತೆ ಇದು ಏನು ಹ್ಯಾಂಡ್ಲ್ ಏನಾದ್ರೆ ಇದು ಯೂನಿಕ್ ಆಗಿ ಮಾಡಿದ್ದೀನಿ. ತುಂಬಾ ಸ್ಲಿಮ್ ಆಗಿ ಫುಲ್ ಇದ್ರ ಬೋಲ್ಟ್ ನಟ್ ಸಿಸ್ಟಮ್ ಹಾಕಿ 19mm ಪ್ಲೇವುಡ್ ಹಾಕಿ ಇದನ್ನ ಮಾಡಿದೀವಿ. ತುಂಬಾ ಲೇಟೆಸ್ಟ್ ಮಾಡೆಲ್ ಇದು. ಹೌದು, ಡಿಫರೆಂಟ್ ಲುಕ್ ಅಲ್ಲಿ ಇದೆ. ಇದರಲ್ಲೂ ಸರ್ ಇದು ಸ್ವಲ್ಪ ಆರೆಂಜ್ ಇದೆ, ಬೇರೆ ಕಲರ್ ಬೇಕಂದ್ರೂ ಮಾಡ್ಕೊಡ್ತೀವಿ. ಹೌದೌದು, ಇದರಲ್ಲೂ ನಿಮಗೆ 1000 ಕಲರ್ ಕೊಡ್ತೀನಿ ಸರ್. ಇದರಲ್ಲಿ ನಿಮ್ಗೆ ಯಾವ ಕಲರ್ ಬೇಕಂದ್ರೆ ಆ ಕಲರ್ ಮಾಡ್ತೀವಿ. ಡಬಲ್ ಕಲರ್ ಮಾಡಿದ್ದೀವಿ. ಈಗ ಒಂದ್ ವೇಳೆ ಏನಾದ್ರೂ ಈಗ ಲೈಟೇ ಬೇಕು ಅನ್ನಂಗಿದ್ರೆ ಲೈಟ್ ಇಟ್ಕೋಬಹುದು, ಡಾರ್ಕೇ ಬೇಕು ಅನ್ನಂಗಿದ್ರೆ ಡಾರ್ಕ್ ಇಟ್ಕೋಬಹುದು. ಎಲ್ಲದರಲ್ಲೂ ಕಸ್ಟಮೈಸೇಷನ್ ಇದ್ದೇ ಇರುತ್ತೆ, ಯಾವುದು ಬೇಕು ಅದು ನಿಮಗೆ ಸಿಗುತ್ತೆ. ಈಗ ಅವ್ರದ್ದು ಈಗ ಒಂದು ಪಿಲ್ಲೋ ಇರ್ಬೋದು, ಒಂದು ಹ್ಯಾಂಡ್ಲ್ ಇರ್ಬೋದು, ಒಂದು ಲೆಗ್ ಇರ್ಬೋದು, ಇಲ್ಲಾಂದ್ರೆ ಬಾಟಮ್ ಬಾರ್ಡರ್ ಇರ್ಬೋದು. ಏನೇ ಒಂದು ಕಸ್ಟಮೈಸ್, ನನಗೆ ಈ ತರ ಕಲರ್ ಬೇಕು, ನನಗೆ ಈ ತರ ಡಿಸೈನ್ ಬೇಕು ಅಂತ ನೀವು ಡಿಸೈನ್ ತೋರಿಸಿ ನನಗೆ ಹೇಳಿದ್ರೆ ಅದ್ರ ಡಿಸೈನ್ ಪ್ರಕಾರ ನಾನು ಮಾಡ್ಕೊಡ್ತೀನಿ. ಓಕೆ ಸರ್, ಈ ತರ ಇದೇನು ಪ್ರೈಸ್ ಬೀಳುತ್ತೆ ಸರ್? ಸರ್ ಇದು ಬಂದ್ಬಿಟ್ಟು 57 ಇದೆ. ಇದು ಹೈ ಫೋಮ್ ಹಾಕಿದ್ದೀನಿ. ನಿಮ್ಗೆ 15ರಿಂದ 20 ವರ್ಷ ಗ್ಯಾರಂಟಿ ಇದೆ, ಏನು ಸಮಸ್ಯೆ ಆಗೋದಿಲ್ಲ. ಸರ್ ಮಾರ್ಕೆಟ್ ಅಲ್ಲಿ ಎಲ್ಲರೂ 2 ವರ್ಷ 5 ವರ್ಷ ಅಷ್ಟೇ ಕೊಡ್ತಾರೆ ಗ್ಯಾರಂಟಿ. ನೀವೇನ್ ಸರ್ ಇಷ್ಟೊಂದು ಜಾಸ್ತಿ ವರ್ಷ 10 ವರ್ಷ? ಯಾಕೆಂದ್ರೆ ನಾನು ಹಾಕೋ ಮೆಟೀರಿಯಲ್ ಆ ತರ ಫುಲ್ ಸ್ಟ್ರಾಂಗ್ ಆಗಿರುತ್ತೆ. ವುಡ್ ಸೈಜ್ ಬಂದ್ಬಿಟ್ಟು 1 ಇಂಚ್ ಕಟ್ ಮಾಡಿದ್ರೆ 3/4 ಇಂಚ್ ವುಡ್ ಬರುತ್ತೆ. ಬಟ್ ನಾವು 1 ಇಂಚ್ ಕಟ್ ಮಾಡಲ್ಲ, 1.5 ಇಂಚ್ ಕಟ್ ಮಾಡಿದ್ರೆ ನಮ್ಗೆ 1/4 ಇಂಚ್ ದಪ್ಪ ಸಿಗತ್ತೆ, 3 ಇಂಚ್ ಅಗಲ ಸಿಗತ್ತೆ. ಹಂಗಾಗಿ ನಾವೇನ್ ಮಾಡ್ತೀವಿ, ಸ್ಟ್ರೆಂತ್ ಜಾಸ್ತಿ ಕೊಡ್ತೀವಿ. ಒಳ್ಳೆ ಕ್ವಾಲಿಟಿ ಐಟಮ್ ಅಷ್ಟೇ ಕೊಡ್ತೀರಾ. ಆಮೇಲೆ ಬೆಲ್ಟ್ಗಳು ನೋಡ್ರಿ, ಇದು ಬಂದ್ಬಿಟ್ಟು ನಾನು ಒಂದ್ಸರಿ ನಾನು ಬೆಲ್ಟ್ ತರಿಸಿದ್ರೆ ಫುಲ್ ಲಾಟ್ ತರಿಸ್ತೀನಿ ನೋಡಿ. ಹೌದು, ಅದು ಸೂರತ್ ಇಂದ ತರಿಸಿದ್ದೀನಿ. ಈ ಬೆಲ್ಟ್ ಬಂದ್ಬಿಟ್ಟು ಸಖತ್ ಹೆವಿ ಇರುತ್ತೆ. ಇವೆಲ್ಲ ಸೋಫಾ ಬೆಲ್ಟ್ ನೋಡಿ, ಇದೆಲ್ಲ ಫುಲ್ ಹೆವಿ ಇರುತ್ತೆ. ಯಾವುದೇ ಕಾರಣಕ್ಕೂ ಎಲಾಸ್ಟಿಕ್ಕೇ ಬೇರೆ, ಪ್ಲಾಸ್ಟಿಕ್ ಬೇರೆ. ಪ್ಲಾಸ್ಟಿಕ್ ಬೆಲ್ಟೇ ಬೇರೆ, ಎಲಾಸ್ಟಿಕ್ಕೇ ಬೇರೆ. ಇದು ಬಂದ್ಬಿಟ್ಟು ಪಕ್ಕ ಎಲಾಸ್ಟಿಕ್, ನಿಮ್ಗೆ ಎಳೆಯಕ್ಕಾಗಲ್ಲ. ಇದನ್ನ ನಾವೇನ್ ಮಾಡ್ತೀವಿ, ಚಾಪೆ ಹಾಸ್ದಂಗೆ ಹಾಸ್ಬಿಡ್ತೀವಿ. 1 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಚಾಪೆ ಹಾಸ್ದಂಗೆ ಹಾಸ್ಬಿಡ್ತೀನಿ. ತೋರಿಸ್ತೀನಿ ನಿಮಗೆ ನನ್ನ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾ ಇರೋ ಜಾಗದಲ್ಲಿ. ಹಂಗಾಗಿ ಏನಾಗುತ್ತೆ, ನಾವು ಈ ತರ ಹೆವಿ ಬೆಲ್ಟ್ ಇಟ್ಟಾಗ ನಮಗೆ ವುಡ್ಡು ಹೆವಿ ಇರುತ್ತೆ, ಬೆಲ್ಟು ಹೆವಿ ಇರುತ್ತೆ. ಆಮೇಲೆ ನಾವು ಹಾಕುವಂತ ಮಳೆಗಳು ಬಂದ್ಬಿಟ್ಟು ಪಿನ್ ಹೊಡೆದು ಮಾಡಲ್ಲ, ಮಳೆಗಳು ಹೊಡೆದೇ ನಾವು ರೆಡಿ ಮಾಡೋದು ಫ್ರೇಮ್. ಇಷ್ಟು ಒಳ್ಳೆ ಕ್ವಾಲಿಟಿ ಐಟಮ್ ಅಂದ್ರೂ ಕೊಡ್ತಾ ಇದ್ರ, ಜೊತೆಗೆ ನಮ್ಮೆಲ್ಲ ವೀಕ್ಷಕರಿಗೆ ಗಿಫ್ಟ್ ಏನಾದ್ರು ಕೊಡ್ತೀರಾ ಸರ್? ಸರ್ ಇವಾಗ ಗಿಫ್ಟ್ ಅಂದ್ರೆ ಗಿಫ್ಟ್ ಇದೆ, ಇಲ್ಲ ಅಂತಲ್ಲ. ನಮ್ಮ ಹತ್ರ 18,000 ರೂಪಾಯಿಗೆ ಸೋಫಾ ತಗೊಂಡ್ರೆ ನಮ್ಮ ಚಿಕ್ಕ ಮಕ್ಕಳು ನಮ್ಮ ಕನ್ನಡಿಗರ ಮನೆ ಮಕ್ಕಳಿಗೆ ಸ್ಟಡಿ ಅವ್ರು ಕೂತ್ಕೊಂಡು ಬರೆಯೋದಕ್ಕಾಗ್ಲಿ, ಓದೋದಕ್ಕಾಗ್ಲಿ, ಹೋಮ್ ವರ್ಕ್ ಮಾಡೋದಕ್ಕಾಗ್ಲಿ ಇದು ಫ್ರೀ ಆಗಿರ್ತದೆ. ನೋಡಿ, ಇಷ್ಟು ಬ್ಯೂಟಿಫುಲ್ ಸ್ಟಡಿ ಟೇಬಲ್ ಫ್ರೀ ಆಗಿ 18,500 ರೂಪಾಯಿ ರೇಂಜ್ ಅಲ್ಲಿ ತಗೊಂಡ್ರೆ ಇದು ಫ್ರೀ ಆಗಿ ನಾನು ಕೊಡ್ತೀನಿ. ಆಮೇಲೆ 25,000 30,000 ಮೇಲೆ 30,000 ಮೇಲೆ ತಗೊಂಡ್ರೆ ಮಕ್ಕಳಿಗೆ ಇದನ್ನ ಫ್ರೀ ಆಗಿ ಕೊಡ್ತೀನಿ. ಇದನ್ನು ಫ್ರೀ ಒಂದು ಕೊಡ್ತೀರಾ? ಇಲ್ಲ, ಎರಡು ಫ್ರೀ ಆಗಿ ಕೊಡ್ತೀವಿ. 30,000 ಮೇಲೆ ತಗೊಂಡ್ರೆ, ಈ ತರ 30,000 ರೂಪಾಯಿ ಮೇಲೆ ಬಟ್ ಇನ್ನೊಂದು ಏನಂದ್ರೆ ಇದರಲ್ಲಿ ಚಿಕ್ಕ ಮಕ್ಳು ಕೊಡ್ತಾರ ಇರ್ತದ ಇಲ್ಲ ಹಿಂಗೈತೆ ಅಂತ ಅನ್ಕೋಬಹುದು. ಇದನ್ನ ಆರಾಮಾಗಿ ನಾವು ಕುತ್ಕೋಬಹುದು. ನಾವು ಕುಂತ್ಕೊಂಡ್ರು ಏನಾಗಲ್ವಾ? ನೋಡಿ, ಏನೂ ಆಗಲ್ಲ. ನೋಡಿ ಫ್ರೆಂಡ್ಸ್, ಈ ತರ ನಾ ಒಂದು 80 ಕಿಲೋ ಮೇಲೆ ಇದ್ದೇನೆ, ನಾನು ಕುಂತ್ಕೊಂಡ್ರು ಏನು ಆಗಲ್ಲ. ಹೌದು, ನಾನು ಈಗ 76 kg ನಾನು ಇದ್ದೀನಿ, ಏನು ಆಗಲ್ಲ. ಈಗ ಬೇರೆಯವರೆಲ್ಲ ತುಂಬಾ ದಪ್ಪ ಇರೋರು ಆದ್ರೆ ಕೂರಕ್ಕಾಗಲ್ಲ, ಯಾಕೆಂದ್ರೆ ಅವ್ರ ಸೀಟ್ ಸೈಜ್ ತುಂಬಾ ದಪ್ಪ ಇರೋದ್ರಿಂದ ಕೂರಕ್ಕಾಗಲ್ಲ. ಮಕ್ಕಳಿಗೆ ಕೊಡ್ತಾರೆ, ಏನು ಇಶ್ಯೂ ಆಗಲ್ಲ. ಇದನ್ನು ಫ್ರೀ ಆಗಿ, ಇದು ಫ್ರೀ ಆಗಿ 30,000 ಮೇಲೆ ಪರ್ಚೇಸ್ ಮಾಡಿದಂತವ್ರಿಗೆ ನಮ್ ಕಡೆಯಿಂದ ಇದು ಕಾಂಪ್ಲಿಮೆಂಟರಿ. ಮತ್ತೆ ಏನ್ ಗಿಫ್ಟ್ ಕೊಡ್ತೀರಾ? ಫ್ರೀ ಆಗಿ ಇದೆ ಸರ್, ಇನ್ನೂ ಇದೆ. ಆದ್ರೂ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಈಗ 75,000 ಮೇಲೆ ಪರ್ಚೇಸ್ ಮಾಡಿದ್ರೆ ಒಂದು ಮ್ಯಾನ್ಯುವಲ್ ರಿಕ್ಲೈನರ್ ಫ್ರೀ ಆಗಿ ಕೊಡ್ತೀವಿ. ರಿಕ್ಲೈನರೇ ಫ್ರೀ? ಹೌದು, ರಿಕ್ಲೈನರ್, ಮ್ಯಾನ್ಯುವಲ್ ರಿಕ್ಲೈನರ್. ಗೆಳೆಯರೆ ನೋಡಿ, ಈ ತರ ಫ್ರೀ ಆಗಿ ರಿಕ್ಲೈನರ್ ನಿಮ್ಗೂ ಸಹ ಸಿಗ್ತಾ ಇದೆ. ನೋಡ್ತಿರ್ಬೋದು, ಮ್ಯಾನ್ಯುವಲ್ ರಿಕ್ಲೈನರ್ ತುಂಬಾನೇ ಬೆಸ್ಟ್ ಆಗಿರುತ್ತೆ. ಯಾರೆಲ್ಲ ಇಲ್ಲಿಂದ ಪರ್ಚೇಸ್ ಮಾಡ್ತೀರಾ ಸರ್? ಆಮೇಲೆ ನಿಮ್ಗೆ 3+1 ವೆಲ್ವೆಟ್ ಅಲ್ಲಿ ಗೋಲ್ಡ್ ಕಲರ್. ಇದು ನನ್ನ ಹತ್ರ ಶಿವಮೊಗ್ಗದಲ್ಲಿ ಸುಮಾರು ಒಂದು 10ರಿಂದ 15 ಸೆಟ್ ಹೋಗಿದೆ. ತುಂಬಾ ಸಾಫ್ಟ್, ಅಂದ್ರೆ ಸಖತ್ ಸಾಫ್ಟ್. ಇದು ಹೌದು, ಸಿಕ್ಕಾಪಟ್ಟೆ ಸಾಫ್ಟ್. ನೋಡಿ, ನಾನು ಅಲ್ಲಿ ಫಸ್ಟ್ ಅಲ್ಲಿ ತೋರಿಸ್ದೆ ನಿಮ್ಗೆ ಥೈ ಸಪೋರ್ಟ್ ಅಂತ. ಥೈ ಸಪೋರ್ಟ್ ಅಂದ್ರೆ ನೋಡ್ರಿ, ಇವಾಗ ನಾನು ಇಲ್ಲಿ ಪಾದ ಊರಿದ್ದೀನಿ, ಕೆಳಗಡೆ ಇದು ಸಪೋರ್ಟ್ ಕರೆಕ್ಟ್ ಆಗಿರ್ಬೇಕು, ಅವಾಗ ನಿಮಗೆ ಕಾಲು ನೋವು ಬರಲ್ಲ, ಇಲ್ಲೂ ನೋವು ಬರಲ್ಲ. ಹಂಗಾಗಿ ಥೈ ಸಪೋರ್ಟ್ ಮತ್ತೆ ಬ್ಯಾಕ್ ಸಪೋರ್ಟ್ ನೋಡಿ ಕ್ಲೀನ್ ಆಗಿ ಫಿಕ್ಸ್ ಆಗಿದೆ. ಆಮೇಲೆ ಶೋಲ್ಡರ್ ನೋಡಿ ಕ್ಲೀನ್ ಆಗಿ ಟಚ್ ಆಗಿದೆ. ತಲೆನೂ ಕರೆಕ್ಟ್ ಆಗಿ ಟಚ್ ಆಗತ್ತೆ, ಕಂಫರ್ಟಬಲ್ ಆಗಿರುತ್ತೆ. ನಿಮ್ಗೆ ಹ್ಯಾಂಡ್ಲ್ ಸೈಜ್ ಯಾವ ತರ ಬೇಕು ಅಂದ್ರೂ ಹ್ಯಾಂಡ್ಲ್ ಸೈಜ್ ಅಲ್ಲಿ ಮಾಡ್ಕೊಡ್ತೀನಿ. ಇದು ಕೂಡ ನಿಮ್ಗೆ ಅದೇ ತರ 40 ಡೆನ್ಸಿಟಿ ಕುಶನ್ ಹಾಕಿ ಇದನ್ನ 5 ವರ್ಷ ಗ್ಯಾರಂಟಿ ಕೊಡ್ತೀವಿ. ನಮ್ಮ ಹತ್ರ ಇದೆಲ್ಲ ಬಂದ್ಬಿಟ್ರೆ 25 ಇಂದ 30,000 ಒಳಗಡೆ ಇರ್ತದೆ. ಓಕೆ, 25 ಇಂದ 30 ಒಳಗಡೆ. ಎಷ್ಟು ವರ್ಷ ವಾರಂಟಿ ಎಲ್ಲ ಕೊಡ್ತೀರಾ ಸರ್ ಗ್ಯಾರಂಟಿ? ಇದಕ್ಕೆಲ್ಲ 5 ವರ್ಷ ಗ್ಯಾರಂಟಿ ಕೊಡ್ತೀವಿ. ಅದರಲ್ಲಿ ಕೆಲವು ಬಟ್ಟೆಗಳೇನಾರ ಚೇಂಜಸ್ ಆಗಿದ್ರೆ
35 ಇಂದ 30 ಒಳಗಡೆ ಇರ್ತದೆ. ಓಕೆ. ಹಂಗಾಗಿ ಕೆಲವು ಮಾಡೆಲ್ ಮೇಲೆ ಹೋಗ್ತದೆ. ಆ ಬಟ್ಟೆಗಳು ಕೆಲವು ಚೇಂಜ್ ಮಾಡಿರ್ತೀವಿ, ಕೆಲವು ಅಫಿಷಿಯಲ್ ಬಟ್ಟೆ ಹಾಕಿರ್ತೀವಿ, ಕೆಲವು ನಾರ್ಮಲ್ ಬಟ್ಟೆ ಹಾಕಿರ್ತೀವಿ. ಹಂಗಾಗಿ ನೋಡ್ರಿ ಇವಾಗ ಇದು ಬಂದ್ಬಿಟ್ಟು ರಿಕ್ಲೈನರ್ ಮಾಡೆಲ್, ಇದು ಬಂದ್ಬಿಟ್ಟು ಐ ಫೋಮ್ ಹಾಕಿದೀವಿ. ಐ ಫೋಮ್ ಮೋಲ್ಡೆಡ್ ಫೋಮ್. ನೀವು ಕೂತಾಗ ಮಾತ್ರ ಇದ್ರ ಫೀಲ್ ಗೊತ್ತಾಗೋದು ಇದು ಫೋಮ್ ಅದು ಫೋಮ್ ಬೇರೆ ಬೇರೆನಾ ಅಂತ. ನೋಡಕ್ಕೆಲ್ಲ ಒಂದೇ ತರ ಐತೆ, ಏನ್ರಿ ಅದು ಐ ಫೋಮ್ ಅಂತೀರಾ, ಇದು ಡೈವ್ರಪ್ಲೆಕ್ಸ್ ಅಂತೀರಾ, ಎಲ್ಲ ಒಂದೇನೆ ಅಂತಾರೆ. ಬಟ್ ಅದ್ರ ಕೂತಾಗ ಮಾತ್ರ ಗೊತ್ತಾಗೋದು ಇದ್ರ ಫೀಲ್ ಅದ್ರ ಫೀಲ್ ಏನು ಅನ್ನೋದನ್ನ. ಅದಕ್ಕೆ ಒಮ್ಮೆ ವಿಸಿಟ್ ಮಾಡಿದ್ರೆ ನೀವು ಹೌದೌದು. ಯಾಕೆಂದ್ರೆ ಈಗ ಯಾರೇ ಒಂದು ಕಸ್ಟಮರ್ ನನ್ನ ಹತ್ರ ಫೋನ್ ಮಾಡಿ ಆರ್ಡರ್ ಕೊಟ್ಟು ಮಾಡ್ತೀವಿ ಅಂತಂದ್ರೆ ಕಸ್ಟಮರ್ನ ಡೈರೆಕ್ಟ್ ಆಗಿ ಕರೆಸಿ ನಾನು ತೋರಿಸ್ದಲೆ ನಾನು ಆಲ್ಮೋಸ್ಟ್ ಆರ್ಡರ್ ತಗೊಳಕ್ ಹೋಗೋದಿಲ್ಲ. ಕೆಲವರು ನಾನು ಹೇಳ್ತೀನಿ ನೀವು ಕಳಿಸ್ಬಿಡಿ ಅಂತಾರೆ, ಅಂಥವ್ರಿಗೆ ನಾನು ಕಳ್ಸಕ್ ಹೋಗಲ್ಲ. ಹಂಗಾಗಿ ಇದೆಲ್ಲ ಬಂದ್ಬಿಟ್ಟು ಐ ಫೋಮು. ಇದೆಲ್ಲ 15 ವರ್ಷದಿಂದ 20 ವರ್ಷ ನಾನು ವುಡ್ ಗ್ಯಾರಂಟಿ ಕೊಡ್ತೀನಿ. ನೀ ಮುಡ್ಡು ಕಸ್ಟಮೈಸ್ ಕಟ್ಟಿಂಗ್ ನೀ ಮುಡ್ಡು ಕೊಡ್ತೀವಿ. ಇದೆಲ್ಲ ಸೇಮ್ 3+1 ಇದರಲ್ಲಿ 3+1 ಆಗಿರ್ಬೋದು, 3+2 ಆಗಿರ್ಬೋದು. ಕಾರ್ನರ್ ಯಾವ ತರ ಡಿಸೈನ್ ಆಗಿದ್ರು ನೀವು ಆರಾಮಾಗೆ ಮಾಡ್ಬೋದು. ಸೋಫಾ ಇದರಲ್ಲೂ ಕಲರ್ ರೆಡಿ ಆಗುತ್ತೆ. ಕಲರ್ ಅಲ್ಲ 1000 ಕಲರ್ ಕೊಡ್ತೀನಿ, 1000 ಕಲರ್. ಹೌದು, ಯಾವ್ದ್ರಲ್ಲಿ ಬೇಕಂದ್ರೆ ಅದರಲ್ಲಿ 1000 ಕಲರ್ ಕೊಡ್ತೀನಿ. ಇದು ಬಂದ್ಬಿಟ್ಟು ನೋಡಿ ಬುಕಾಟಿ ಮಾಡೆಲ್. ನೀವು ಆಲ್ಮೋಸ್ಟ್ ಎಲ್ಲಾ ಕಡೆನೂ ನೀವು ನೋಡಿರ್ತೀರಾ. ಬುಕಾಟಿ ಅಂದ್ರೇನೆ ಒಂಥರ ಡಿಫ್ರೆಂಟ್. ಹೌದೌದು. ಬುಕಾಟಿಲಿ ಕೆಲವ್ರು ಹೇಳ್ತಾರೆ ಬುಕಾಟಿಲಿ ಆನ್ಲೈನ್ ಅಲ್ಲೆಲ್ಲ 25,000 30,000 40,000 ರೂಪಾಯಿ ಕೊಡ್ತೀನಿ ಅಂತಾರೆ, ನಿಮ್ದೇನ್ ಕಾಸ್ಟ್ ಅಂತ. ಬಟ್ ಈ ತರ ಒಂದು ಲಕ್ಸುರಿ ಸೋಫಾನ ಯಾವ್ದೋ ಒಂದು ಲೋಕಲ್ ಬಟ್ಟೆ ಹಾಕಿ ಮಾಡಕ್ ನಮ್ಗೆ ಇಷ್ಟ ಇಲ್ಲ. ನಾವು ಈಗ ಅಲ್ಲಿರೋ ಬಟ್ಟೆನ ಹಾಕಿ ಇದರಲ್ಲಿ ಡಿಸೈನ್ ಮಾಡೋಂದ್ರು ಮಾಡಕ್ ಹೋಗಲ್ಲ. ನಾವು ಆತರ ಆರ್ಡರ್ ತಗೊಳ್ಳೋದೇ ಇಲ್ಲ. ಯಾಕೆಂದ್ರೆ ಒಂದು ಲಕ್ಸುರಿ ಅನ್ನೋದನ್ನ ಲಕ್ಸುರಿ ಲೆವೆಲ್ ಅಲ್ಲೇ ರೆಡಿ ಮಾಡ್ಬೇಕು. ಹಂಗಾಗಿ ನಾನೇನ್ ಮಾಡ್ತೀನಿ, ನನ್ನ ಹತ್ರ ರೆಡಿ ಆಗೋಂಥ ಸೋಫಾಗಳಿಗೆಲ್ಲ ಈ ತರ ಮಾಡೆಲ್ಗೆ, ಆಮೇಲೆ ನಮ್ದು ಎಡ್ರೆಸ್ ಮಾಡೆಲ್ ಇದೆ, ಎಲ್ಲ ಸೇಲ್ ಆಗ್ಬಿಟ್ಟಿದೆ. ಆಮೇಲೆ ಶಿವಮೊಗ್ಗ ಶೋರೂಮ್ ಅಲ್ಲಿ ಇದೆ. ಆ ತರ ಮಾಡೆಲ್ಗೆಲ್ಲ ಇಂಪಾರ್ಟೆಂಟ್ ಫ್ಯಾಬ್ರಿಕ್ ಮತ್ತೆ ವಾಷಬಲ್ ಫ್ಯಾಬ್ರಿಕ್ ಹಾಕೋದು ನಾವು. ಅದು ಬಿಟ್ಟು ಬೇರೆ ಯಾವ್ದು ಲೋಕಲ್ ಬಟ್ಟೆಗಳಲ್ಲಿ ಈ ತರ ಲಕ್ಸುರಿ ಮಾಡೆಲ್ಗಳನ್ನ ಮಾಡಕ್ ಹೋಗಲ್ಲ. ಇದು ಏನ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ ಸರ್? ಸರ್ ಇದು ಬಂದ್ಬಿಟ್ಟು 62,000 ಇದೆ. ಇದು 10 ವರ್ಷ ಗ್ಯಾರಂಟಿ ಕೊಡ್ತೀನಿ. ವುಡ್ ಬಂದ್ಬಿಟ್ಟು 20 ವರ್ಷ ಗ್ಯಾರಂಟಿ ಕೊಡ್ತೀನಿ, ಏನೇನು ಆಗಲ್ಲ. ಮತ್ತೆ ಎಡ್ರೆಸ್ಟ್ ಕೂಡ ನಿಮಗೆ ಓಪನ್ ಆಗತ್ತೆ, ಎಲ್ಲ ಡೈಮಂಡ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ. ಇದು ಕೂಡ ಯಾವ್ದು ಏನೂ ಆಗೋದಿಲ್ಲ. ತುಂಬಾನೇ ಪ್ರೀಮಿಯಂ ಆಗಿ ರೆಡಿ ಮಾಡಿದ್ದಾರೆ ಈ ಒಂದು ಬುಕಾಟಿ ಸೋಫಾನ. ಯಾವುದೇ ಲೋ ಕ್ವಾಲಿಟಿ ಐಟಮ್ ಯಾವ್ದು ಯೂಸ್ ಮಾಡಿಲ್ಲ, ಎಲ್ಲ ಒಳ್ಳೆ ಕ್ವಾಲಿಟಿನೇ ಇದು ಕಂಪ್ಲೀಟ್ ರೆಡಿ ಮಾಡಿದ್ದಾರೆ. ಹೌದೌದು. ಇದರಲ್ಲಿ ಯಾವುದೇ ಆಗ್ಲಿ ನಾವು ಅದೇ ಹೇಳ್ತೀನಲ್ಲ, ಬಟ್ಟೆ ಕಮ್ಮಿ ರೇಟಿಂದ ಹಾಕ್ರಿ, ಒಳಗಡೆ ಮೆಟೀರಿಯಲ್ ಚೆನ್ನಾಗಿರೋದು ಹಾಕ್ರಿ ಅಂದ್ರೂ ಕೂಡ ನಾವು ಮಾಡಕ್ ಹೋಗಲ್ಲ. ಯಾಕಂದ್ ವೇಳೆ ಬಟ್ಟೆಗೆ ಕಮ್ಮಿ ರೇಟಿಂದ ಹಾಕಿರ್ತೀವಿ, ಒಳಗಡೆ ಮೆಟೀರಿಯಲ್ ಚೆನ್ನಾಗಿರ್ತದೆ, ಹೋದ್ರೆ ಎಲ್ಲ ಹಾಳಾಗೋಯ್ತು. ಹಂಗಾಗಿ ಏನ್ ಮಾಡ್ತೀವಿ, ಒಂದು ಲಕ್ಸುರಿ ಮಾಡೆಲ್ಗಳೆಲ್ಲ ಇವಾಗ ಒಂದ್ ವೇಳೆ ಏನಾರ ಇದು ಪರ್ಚೇಸ್ ಮಾಡಿದ್ರು ಅನ್ಕೊಳ್ಳಿ, ಈ ಕಾರ್ನರ್ ಪರ್ಚೇಸ್ ಮಾಡಿದ್ರೆ ನನ್ನ ಹತ್ರ ಈ ರಿಕ್ಲೈನರ್ ಫ್ರೀ ಇದೆ. ಇದು ಫ್ರೀ ಆಗಿ ಸಿಗುತ್ತೆ. ಮತ್ತೆ ಇದರಲ್ಲೇ ಕಲರ್ ನಾವು ಬೇರೆ ಚೇಂಜ್ ಮಾಡ್ತೀವಿ, ಇದನ್ನ ಪರ್ಚೇಸ್ ಮಾಡಲ್ಲ, ಬೇರೆ ಕಲರ್ ತಗೋತೀವಿ ಏನಂಗಿದ್ರೆ ಬೇರೆ ಕಲರ್ ಕೂಡ ನಮ್ಮ ಕಡೆಯಿಂದ ಈ ರಿಕ್ಲೈನರ್ ಫ್ರೀ ಆಗಿ ಕೊಡ್ತೀವಿ. ರಿಕ್ಲೈನರ್ ಇದನ್ನೇ ಕೊಡ್ತೀರಾ, ಇದೇ ಕಲರ್ ಕೊಡ್ತೀರಾ, ನಮಗೆ ಬೇರೆ ಕಲರ್ ಬೇಕು ಅನ್ನೋಂಗಿದ್ರು ತೊಂದರೆ ಇಲ್ಲ, ಬೇರೆ ಕಲರ್ ಮಾಡಿ ಕೊಡ್ತೀವಿ. ನಾವು ಬಟ್ಟೆ ತೋರಿಸ್ತೀವಿ, ಬಟ್ ಇದಕ್ಕೆ ಸೆಲೆಕ್ಷನ್ ಆದಂಗೆ ಇದಕ್ಕೆ ಬಟ್ಟೆ ಸೆಲೆಕ್ಷನ್ ಆಗಲ್ಲ. ಕಲರ್ ತೋರಿಸ್ತೀವಿ, ಆ ಕಲರ್ ಮಾಡ್ಕೊಡ್ತೀವಿ. ಯಾಕೆಂದ್ರೆ ಕೆಲವರು ಇದೇ ಬಟ್ಟೆಯಲ್ಲಿ ಮಾಡ್ಕೊಡ್ರಿ ಅಂತ ಬರ್ತಾರೆ, ಫ್ರೀ ಆಗಿ ಕೊಡೋದು ಇದೇ ಬಟ್ಟೆಯಲ್ಲಿ, ಯಾವಾಗ ಅದನ್ನ ಮಾಡಕ್ ಬರಲ್ಲ. ಯಾಕೆಂದ್ರೆ ಇದಕ್ಕೆ ಆದಂತ ಇದಕ್ಕೆ ಆದಂತ ಒಂದು ಕಾಸ್ಟ್ ಅಲ್ಲಿ ನಾವು ಬಟ್ಟೆನ ಫಿಕ್ಸ್ ಮಾಡ್ಬಿಟ್ಟು ಅದರಲ್ಲಿ ರೆಡಿ ಮಾಡಿ ರಿಕ್ಲೈನರ್ ಫ್ರೀ ಆಗಿ ಕೊಡ್ತೀವಿ. ನೆಕ್ಸ್ಟ್ ಇದು ಸರ್? ಸರ್ ಇದು ಬಂದ್ಬಿಟ್ಟು ಪೋಲಿ ಮಾಡಲ್. ಇದು ಬಂದ್ಬಿಟ್ಟು ಇವಾಗ ಏನಂದ್ರೆ ನೀವು ಪಿಲ್ಲೋ ಮಾಡಲ್ ತೋರಿಸಿದ್ವಲ್ಲ ಅದೇ ತರ, ಬಟ್ ಏನಂದ್ರೆ ಇದು ಪೋಲಿ ಇರ್ತದೆ. ನೀವು ಬೇಕಂದ್ರೆ ಕುತ್ಕೊಳ್ಳೋಕೆ ತಗೋಬಹುದು, ತಕ್ಕೊಂಡು ನೀವು ಇದು ನೋಡಿ ಇಷ್ಟು ಸ್ಪೇಸ್ ಸಿಗತ್ತೆ, ಒಂದು ದಿವಾನ ತರ ಸಿಗತ್ತೆ. ಪಿಲ್ಲೋ ಇಟ್ಟು ಸೋಫಾ ತರ ಕುತ್ಕೋಬಹುದು, ಪಿಲ್ಲೋ ತೆಗೆದು ದಿವಾನ ತರ ಆರಾಮಾಗಿ ಮಲ್ಕೋಬಹುದು, ಕ್ಲೀನ್ ಆಗಿ ಮಲ್ಕೊಂಡ್ಬಿಡ್ಬೋದು. ಇದರಲ್ಲಿ ಈ ಪಿಲ್ಲೋ ತೆಗೆದ್ರೆ ಫುಲ್ ಜಾಗ ಸಿಗತ್ತೆ, ಈಸಿಯಾಗಿ ಮಲ್ಕೊಳ್ಬಹುದು. ಒಂದು ದಿವಾನ ತರ ಇರುತ್ತೆ. ಮತ್ತೆ ಅಫಿಷಿಯಲ್ ಆಗಿ ಇದು ಅಷ್ಟೇ, ಎಲ್ಲ ತೈ ಸಪೋರ್ಟು, ಬ್ಯಾಕ್ ಸಪೋರ್ಟು, ಇನ್ನೂ ಸಖತ್ ಲಕ್ಸುರಿ ಅಂದ್ರೆ ಇದು ಒಂದು ಲೆಕ್ಕಾಚಾರಕ್ಕೆ ಈ ಪಿಲ್ಲೋ ಮಾಡಲ್ ಅಲ್ಲಿ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಇನ್ನೂ ಇದಾವೆ, ತುಂಬಾ ವೆರೈಟೀಸ್ ಇದೆ. ಇದೇ ರೀತಿ ನಿಮಗೆ ಇದು ಏನು ಸರ್ ಡಿಫ್ರೆಂಟ್ ಆಗಿದೆ? ಸರ್ ಇದು ಬಂದ್ಬಿಟ್ಟು ರೆಕ್ಸಿನು ಸ್ಕ್ರಾಚ್ ಪ್ರೂಫ್ ಲೆದರ್. ಇದು ಬಂದ್ಬಿಟ್ಟು ಪಾಲಿ ಮಾಡಲ್. ಇದು ಕೂಡ ಬಾಕ್ಸ್ ಮಾಡಲ್, ಬಾಕ್ಸ್ ಹ್ಯಾಂಡಲ್. ಇದು ಪಾಲಿ ಮಾಡಲ್. ಕೆಲವರು ವಾಷಬಲ್ಲು, ಈಗ ತುಂಬ ಅಫಿಷಿಯಲ್ಲು ಅಪಾರ್ಟ್ಮೆಂಟಲ್ಲಿ ಇರೋವಂಥವ್ರು ಏನಾದರೂ ಸರ್ ನನಗೆ ಮನೇಲಿ ಏನಾದ್ರು ತಿನ್ನುವಾಗ ಚೆಲ್ಲೋಯ್ತು ಅಂದರೆ ಒರೆಸ್ಕೊಳಕ್ಕಾಗಲ್ಲ, ಕ್ಲೀನ್ ಮಾಡೋಕ್ಕಾಗಲ್ಲ, ನಾವು ಗಂಡ ಹೆಂಡತಿ ಇಬ್ಬರೇ ಇದ್ದೀವಿ ಅನ್ನೋರು ಏನು ಮಾಡ್ತಾರೆ, ಸರಿ ಆಯ್ತು ಈ ಥರ ತೊಗೊಂಡೋಗಿ ನೀಟಾಗಿ ಒಂದು ಒದ್ದೆ ಬಟ್ಟೆ ಮಾಡ್ಕೊಂಡು ಕ್ಲೀನಾಗಿ ಒರೆಸ್ಕೊಳ್ರಿ, ನೀಟಾಗಿ ಹೊಟ್ಟೋಗತ್ತೆ. ಏನಾಗ ನೀರು ಹಾಕಿ ತೊಳಿಬೋದು, ಇದ್ರ ಮೇಲೆ ಏನಾಗಲ್ಲ, ನೀರು ಒಳಗಡೆ ಹೋಗಲ್ಲ. ಓಕೆ ನೋಡಿ, ಇಷ್ಟು ನಿಮಗೆ ಯಾರಿಗೆಲ್ಲ ಫುಲ್ ವಾಷಬಲ್ ಇದರಲ್ಲೂ ಎಲ್ಲ ಕಲರ್ ಕಸ್ಟಮೈಸೇಷನ್ ಇರುತ್ತೆ ಪ್ರತಿಯೊಂದರಲ್ಲೂ ಸಹಿತ. ನೆಕ್ಸ್ಟ್ ಇದೇನು ಸರ್ ರಿಕ್ಲೈನರ್ ತರ ಕಾಣ್ತಾ ಇದೆ? ಇದು ರಿಕ್ಲೈನರ್ ಏನೇ, 3 ಸೀಟರ್ ರಿಕ್ಲೈನರ್ ಇದೆ. ಇದೆಲ್ಲ ಮಾಡೆಲ್ಗೋಸ್ಕರ ರೆಡಿ ಮಾಡಿ ಇಟ್ಟಿದ್ದೀವಿ ನೋಡಿ. ಇವೆಲ್ಲ ಇಲ್ಲಿ
ಈ ತರ ನೋಡಿ 3 ಸೀಟರ್ ರೆಕ್ಲೈನರ್ 3 ಸೀಟರ್ ರಿಕ್ಲೈನರ್ ಇದೆ. ಮಾಡೆಲ್ಗೋಸ್ಕರ ಇಟ್ಟಿದ್ದೀನಿ. ಇವಾಗ ಈ ಮಾಡೆಲ್ ನೋಡ್ಕೊಂಡು ಇದೇ ಥರ ಮಾಡೆಲ್ ನನಗೆ 3+1 ಕಾರ್ನರು ಯಾವ ಥರ ಬೇಕು ಅಂದರೂ ನಾನು ಮಾಡೆಲ್ ರೆಡಿ ಮಾಡ್ಕೊಡ್ತೀನಿ. ಕಾರ್ನರಲ್ಲಿ ರೆಕ್ಲೈನರ್ ಬೇಕು ಅಂದ್ರೂ ಮಾಡೋಕ್ಕೋಗಲ್ಲ. ಯಾಕೆಂದರೆ ಕಾರ್ನರಲ್ಲಿ ರೆಕ್ಲೈನರ್ ಅಂದರೆ ಇತ್ತೀಚೆಗೆ ಎಲ್ಲ ಡ್ಯಾಮೇಜ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಫುಲ್ ಗೋಡೆಗೆ ಟಚ್ ಮಾಡಿ ಹಾಕೊಂಡ್ಬಿಡ್ತಾರೆ. ರಿಕ್ಲೈನರ್ ಓಪನ್ ಮಾಡ್ತಾರೆ, ಹಿಂದೆಗಡೆ ಹೋಗಲ್ಲ, ಒಳಗಡೆ ಗೇರ್ ಲಿವರ್ ಓಪನ್ ಆಗುತ್ತೆ, ಇಲ್ಲಾಂದ್ರೆ ಕಟ್ ಆಗುತ್ತೆ. ಹಂಗಾಗಿ ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ಇಡೋಂಥ ಕಡೆ ಇವಾಗ ಈ ರಿಕ್ಲೈನರ್ ಇಟ್ಟಿದ್ದೀವಿ, ಹಿಂದೆಗಡೆ ಜಾಗ ಇತ್ತು ಅಂದರೆ ಮಾತ್ರ ನಿಮಗೆ ರಿಕ್ಲೈನರ್ ಆ ಥರದ್ರಲ್ಲಿ ಮಾಡೋದು. ಗೋಡೆಗೆ ಟಚ್ ಮಾಡ್ತೀವಿ ರಿಕ್ಲೈನರ್ ಮಾಡ್ಕೊಡು ಅಂದ್ರೆ ಮಾಡ್ಕೊಡಲ್ಲ. ಹಂಗಾಗಿ ಇದನ್ನೆಲ್ಲ ರೆಡಿ ಮಾಡಿ ಈ ಥರ ಇಟ್ಕೊಂಡಿದ್ದೀವಿ. ಇದು ಅಷ್ಟೇ ಎಲ್ಲ ಪೋಲಿ ಮಾಡಲ್ಲ. ಇದೆಲ್ಲ ಏನು ರೇಟ್ ಇದಾವೆ ಸರ್? ಇದೆಲ್ಲ ಅಷ್ಟೇ ಸರ್, ನಿಮಗೆ 30 ಇಂದ 25-30 ಒಳಗಡೆನೆ ಈ ಮಾಡೆಲ್ ಆಗಿರುತ್ತೆ. ಮೆಟೀರಿಯಲ್ ಕಂಫರ್ಟೇಬಲ್ ಆಗಿರುತ್ತೆ ಯಾರೇ ವಯಸ್ಸಾದವರು. ಹೌದು. ಆಮೇಲೆ ಇದ್ರೊಳಗಡೆ ಇದು ಕೆಲವ್ರು ಹೇಳ್ತಾರೆ ನನಗೆ ತುಂಬಾ ಹಾರ್ಡ್ ಬೇಕು, ಇದು ಹಾರ್ಡ್ ಬೇಕು, ಈ ಡಿಸೈನಲ್ಲಿ ಹಾರ್ಡ್ ಬೇಕು ಅಂತಾರೆ. ನಾವೇನು ಮಾಡ್ತೀವಿ, ನಾವು ತಂದಿರೋಂಥ ಡ್ಯೂರೋಫ್ಲೆಕ್ಸ್ ಫೋಮ್ ಏನಿರುತ್ತೆ 2 ಇಂಚ್ ಫೋಮು 1 ಇಂಚ್ ಫೋಮು, ಅದರಲ್ಲಿ ಬರೋಂಥ ಪೀಸನ್ನು ನಮ್ಮ ಹತ್ರನೇ ಮಿಷಿನ್ ಮಾಡಿದ್ದೀವಿ. ಆ ಮಿಷಿನಲ್ಲಿ ಹಾಕ್ತೀವಿ, ಚಿಕ್ಕ ಓಪನ್ ಆಗುತ್ತೆ. ಅದನ್ನು ತೊಗೊಂಡು ಇದರೊಳಗಡೆ ಪೋಲಿಗೆ ಮಿಕ್ಸ್ ಮಾಡಿ ಇದರೊಳಗಡೆ ಹಾಕಿದ್ರೆ ಆವಾಗ ನಿಮಗೆ ಹಾರ್ಡ್ನೆಸ್ ಬರುತ್ತೆ, ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ. ಅವಾಗ ಏನಾಗುತ್ತೆ, ಬರೀ ಫೋಮ್ ಹಾಕಿದ್ರೆ ಅದು ಹಳ್ಳಾಗತ್ತೆ. ನೋಡ್ರಿ ಈ ಥರ ಇರೋದು ಬರೀ ಇದು ಪೋಲಿ. ಅದರೊಳಗಡೆ ನಾವು ಏನಾರ ಮಿಕ್ಸ್ ಮಾಡಿದಾಗ ನಿಮಗೆ ಹಾರ್ಡ್ ಇರುತ್ತೆ, ಕಂಪ್ರೆಸ್ ಆಗುತ್ತೆ, ಅವಾಗ ಚೆನ್ನಾಗಿರುತ್ತೆ. ಹಾರ್ಡ್ ಬೇಕು ಅಂದರೆ ಸಾಫ್ಟ್ ಬೇಕು ಅಂದರೂ ಮಾಡ್ತೀವಿ. ಈಗ ನಾನು ಹೇಳಿದೆ ನಿಮಗೆ ನೀ ಮುಡ್ಡು ಪಕ್ಕ 1.25 ಇಂಚ್ ದಪ್ಪ ಯೂಸ್ ಮಾಡ್ತೀವಿ ಅಂತ. ನೋಡ್ರಿ ಇದು ಇದೆಯಲ್ಲ, ನಾವು 1.5 ಇಂಚ್ ದಪ್ಪ ಕಟ್ ಮಾಡಿದಾಗ ನಮಗೆ 1.25 ಇಂಚ್ ದಪ್ಪ ಸಿಗತ್ತಿದು. ಇದು ದಪ್ಪ, ಇದು ಅಗಲ. ಇದು ಬಂದ್ಬಿಟ್ಟು ಪಕ್ಕ ನೀ ಮುಡ್ಡು. ನಾವೇ ಅಲ್ಲಿ ಹೋಗಿ ಲಾಟಲ್ಲಿ ಮರಗಳು ತಗೊಂಡು ಅದರಲ್ಲಿ ಕಡ್ಸ್ಕೊಂಡು ಎತ್ಕೊಂಬರ್ತೀವಿ. ನೋಡ್ರಿ ಇದೆಲ್ಲ ವೇಸ್ಟ್, ಇದೆಲ್ಲ ಕಟ್ ಮಾಡಿ ಬಿಟ್ಟಿರೋಂಥ ವೇಸ್ಟ್ ಇದು. ಇದೆಲ್ಲ ಬಂದ್ಬಿಟ್ಟು ಅದೇ ಪಕ್ಕ ನೀ ಮುಡ್ಡು. ಇದೆಲ್ಲ ಇದು ಪೂರ್ತಿ ಯಾಕೆಂದರೆ ಕೆಲವು ಬುಕ್ಕಿಂಗ್ ಮಾಡ್ಕೊಂಡಿರೋಂಥ ಕಸ್ಟಮರು ಈಗ ಸೋಫಾ ಆರ್ಡ್ರ್ ಕೊಟ್ಟು ಬುಕ್ ಮಾಡ್ಕೊಂಡಿರೋಂಥವ್ರು ಏನಾದ್ರು ನೇರವಾಗಿ ಬಂದು ನಾನು ರೆಡಿ ಮಾಡ್ತಾ ಇರೋದನ್ನೇ ನೋಡಬೇಕು ಅನ್ನೋಂಗಿದ್ರು ಡೈರೆಕ್ಟಾಗಿ ಅವ್ರಿಗೆ ಕರ್ಕೊಂಬರ್ತೀವಿ. ವುಡ್ಡು ತೋರಿಸ್ತೀವಿ. ಫ್ಲೇ ವುಡ್ಡು ಕೂಡ ನೋಡಿ, ಫ್ಲೇ ವುಡ್ಡು ಪೂರ್ತಿ ಲಾಟ್ ಒಂದೇ ಸರಿ ತರಿಸ್ತೀವಿ ಪಕ್ಕ. ಇದು ಬಂದ್ಬಿಟ್ಟು 12 mm ನಿಮ್ಮ ಮಿಕ್ಸ್ ಇರೋವಂಥ ಪ್ಲೇ ವುಡ್. ಇದು ಈ ಪ್ಲೇವುಡ್ಡು ಎಲ್ಲ ಹೊಸದೇ ತರ್ತೀವಿ. ಯಾವುದು ಪ್ಯಾಕಿಂಗ್ ಆಗಿರಲಿ, ವೇಸ್ಟೇಜು ಹಳೇದು ಯೂಸ್ ಮಾಡಿರೋಂಥ ಪ್ಲೇವುಡ್ ಯಾವುದು ಕೂಡ ಯೂಸ್ ಮಾಡಲ್ಲ. ಈ ಥರ ಹೊಸ ಪ್ಲೇವುಡ್ಡನ್ನೇ ತೊಗೊಂಬಂದು ಕ್ಲೀನಾಗಿ ಕಟ್ ಮಾಡಿ ಫ್ರೇಮ್ಗಳು ರೆಡಿ ಮಾಡ್ತೀವಿ. ನೋಡಿರಿ ಎಲ್ಲ ಕಟ್ ಮಾಡಿ ಮಾಡ್ತಾ ಇರೋವಂಥದ್ದೆಲ್ಲ. ಸರ್ ಇವಾಗ ಈ ನೋಡಿ ಸೋಫಾ ಫಿಕ್ಸ್ ಹೆಡ್ರೆಸ್ಟ್ ಮಾಡಲು, ಇದು ಕಸ್ಟಮರ್ ಆರ್ಡರ್ ಕೊಟ್ಟಿರೋಂಥ ಸೋಫಾ. ಇದು ಕೂಡ 50 ಡೆನ್ಸಿಟಿ ಡ್ಯೂರೋಫ್ಲೆಕ್ಸ್ ಗೋಲ್ಡ್ ಹಾಕಿದ್ದೀವಿ. ಈ ಥರ ಆರ್ಡರ್ ಕೊಟ್ಟಿರೋಂಥ ಸೋಫಾಗಳನ್ನ ನಾವು ಕಸ್ಟಮೈಸ್ ಮಾಡಿ ರೆಡಿ ಮಾಡಿ ಡೈರೆಕ್ಟಾಗಿ ಮನೆಗಳಿಗೆ ಡೆಲಿವರಿ ಕೊಡ್ತೀವಿ. ಈಗ ಕೆಲಸ ಮಾಡ್ತಾ ಇದ್ದೀವಿ, ನಡೀತಾ ಇದೆ, ಬೇರೆ ವರ್ಕ್ಗಳು ನಡೀತಾ ಇದೆ. ಹುಡುಗರನ್ನ ಊಟಕ್ಕೆ ಅಂತ ಸೈಡಿಗೆ ಕಳಿಸಿದ್ದೀವಿ, ಡಿಸ್ಟರ್ಬ್ ಆಗತ್ತೆ ಅಂತೇಳಿ. ನೋಡಿ ಈ ಥರ ಕಸ್ಟಮೈಸ್ ನೀವು ಆರ್ಡರ್ ಕೊಟ್ಟರೆ ನಾವು ಇಲ್ಲಿಂದ ರೆಡಿ ಮಾಡಿ ಡೈರೆಕ್ಟಾಗಿ ನೇರವಾಗಿ ಮನೆಗೆ ತಲುಪಿಸ್ತೀವಿ. ಸರ್ ಇದನ್ನು ನಾನು ಪ್ಯೂರ್ ಲೆದರಲ್ಲಿ ನನ್ನ ಅಣ್ಣನಿಗೋಸ್ಕರ ಬಾಸ್ ಚೇರನ್ನು ರೆಡಿ ಮಾಡ್ಕೊಂಡು ಅವ್ರಿಗೆ ಕುಂಡ್ರಿಸೋದಕ್ಕೋಸ್ಕರ ಇದುವರೆಗೂ ಯಾರು ಕುಂಡ್ರಿಸ್ದಲೆ ಅಣ್ಣನ ಮಾತ್ರ ಕುಂಡ್ರಿಸ್ಬಿಟ್ಟು ಈ ಸೋಫಾನ ಅವ್ರ ಮನೇಲಿ ತೊಗೊಂಡೋಗಿ ಇಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ತಗೊಂಡು ಹೋಗೋದೇ ಬಾಕಿ ಇದೆ ಅಷ್ಟೇ. ಇಷ್ಟೊಂದು ಸೋಫಾಸ್ ನಾವು ನೋಡಿದ್ವಿ, ಅದ್ರ ಜೊತೆಗೆ ರೇಟ್ ವೈಸ್ ಆಯ್ತು, ನಿಮ್ಮ ಫ್ಯಾಕ್ಟ್ರಿ ಎಲ್ಲ ನೋಡಿದ್ವಿ. ಈಗ ತುಂಬಾ ಜನರು ಬಿಸ್ನೆಸ್ ಮಾಡ್ತಿರ್ತಾರೆ ಸರ್ ಬೇರೆ ಊರಲ್ಲೆಲ್ಲ. ಅವ್ರಿಗೆ ಬಿಸ್ನೆಸ್ ಬೇಕಂದ್ರೆ ಅವರ ಸ್ಟೋರ್ಗಳಿಗೆಲ್ಲ ನೀವು ಸೋಫಾ ಪ್ರೊವೈಡ್ ಮಾಡ್ತೀರಾ? ಮಾಡ್ತೀನಿ ಸರ್. ಅವ್ರಿಗೆ ಈಗ ಯಾವುದು ಡಿಸೈನ್ ಸೆಲೆಕ್ಟ್ ಮಾಡಿ ನನ್ನ ಹತ್ರ ಇರೋವಂಥ ಫೋಟೋಸ್ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಇಲ್ಲಾಂದ್ರೆ ಮಾಡಲ್ ಇವಾಗ ನಾನು ರೆಡಿ ಮಾಡಿ ಕೊಟ್ಟಿರೋಂಥ ಫೋಟೋಸ್ ಕೊಡ್ತೀನಿ. ಅದನ್ನ ಏನು ಸೆಲೆಕ್ಟ್ ಮಾಡಿ ಅವರು ನನಗೆ ಇಷ್ಟು ಸೆಟ್ ಬೇಕು ಅಂತ ಅವ್ರು ಏನಾರು ಅಲ್ಲಿಂದ ಫೈನಲ್ ಮಾಡಿ ಹೇಳಿದ್ರೆ ಗ್ಯಾರಂಟಿ ನಾನು ಕೊಡ್ತೀನಿ. ಅವ್ರಿಗೆ ಅವ್ರ ಶೋರೂಮ್ಗೂ ನನ್ನ ಐಟಮ್ ಕೊಟ್ಟು ನಾನು ಇಲ್ಲಿ ಕೊಡೋ ವ್ಯಾರಂಟಿನೇ ಅವರಿಗೂ ಕೊಡ್ತೀನಿ. ಅವ್ರಿಗೂ ಕ್ವಾಲಿಟಿ ಮೋಸ ಮಾಡಲ್ಲ. ಅವರೇ ತಗೊಂಡೋಗ್ತಾರೆ ಬಿಡು ನಾವೇನು ಅಂತ ಕ್ವಾಲಿಟಿ ಮೋಸ ಮಾಡಲ್ಲ. ಕ್ವಾಲಿಟಿ ನಾವು ಕೊಡೋದನ್ನೇ ಕೊಡ್ತೀವಿ, ಎಲ್ಲರಿಗೂ ಕೊಡೋ ಥರನೇ ಕೊಡ್ತೀವಿ. ಬಟ್ ಅವ್ರು ಏನು ವ್ಯವಹಾರ ಮಾಡ್ತಾರೆ ಕ್ಯಾಶ್ ಬೇಕಂತ ಅವ್ರು ವ್ಯವಹಾರ ಮಾಡ್ಕೊಂಡು ಹೋಗೋದಾದ್ರೆ ಸೋಫಾ ಕ್ರೆಡಿಟ್ ಇರಲ್ಲ. ಎಷ್ಟು ಸೋಫಾ ಬೇಕು ಅಂದ್ರು ನನ್ನ ಕಡೆಯಿಂದ ಶೋರೂಮ್ಗಳಿಗೂ ಕೂಡ ನನ್ನ ಕಡೆಯಿಂದ ತಲುಪಿಸ್ತೀನಿ. ಯಾರೇ ಕ್ಯಾಶ್ ಕೊಟ್ಟರೆ ಯಾರೇ ಬಿಸ್ನೆಸ್ ಮಾಡಿದ್ರು ಎಲ್ಲ ಎಷ್ಟು ಬೇಕು ಅಷ್ಟು ಸಪ್ಲೈ ಮಾಡ್ತೀನಿ. ಮಾಡ್ಕೊಡ್ತೀನಿ. ಎಷ್ಟು ದಿನದಲ್ಲೆಲ್ಲ ರೆಡಿ ಮಾಡ್ಕೊಡ್ತಾರೆ? ಎಷ್ಟು ಫ್ಯಾಕ್ಟ್ರಿ ಇದಾವೆ ಸರ್ ನಿಮ್ಮ? ಸರ್ ನಂದು ಇವಾಗ ನಿಮ್ಗೆ ಆಲ್ರೆಡಿ ತೋರಿಸ್ದಂಗೆ ಆ ಥರದ್ದು 3 ಫ್ಯಾಕ್ಟ್ರಿ ಇದೆ. ಅದರಲ್ಲಿ ಒಂದು ಚಿಕ್ಕದಾಗಿ ಅದನ್ನ ಬೇರೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ 2 ಫ್ಯಾಕ್ಟ್ರಿ ದೊಡ್ಡದಾಗಿ 30-40 2 ಫ್ಯಾಕ್ಟ್ರಿ ಇದೆ. ಅದರಲ್ಲಿ ಹುಡುಗರು ರೆಗ್ಯುಲರ್ ಆಗಿ ಕೆಲಸ ಪ್ರೊಡಕ್ಷನ್ ಅಂತೂ ಏನು ಕಮ್ಮಿ ಇಲ್ಲ. ಎಷ್ಟು ಬೇಗ ಪ್ರೊಡಕ್ಷನ್ ಮಾಡ್ತಾ ಇರ್ತೀವಿ, ಏನು ತೊಂದರೆ ಇಲ್ಲ. ನೈಟ್ ಅಂಡ್ ಡೇ ಕೆಲಸ ಮಾಡ್ತಾ ಇರ್ತೀವಿ. ನಾನು ಇರೋ ಅಂತ ಜಾಗಗಳಲ್ಲೂ ನನಗೆ ಅಕ್ಕಪಕ್ಕದವ್ರು ಯಾರು ಏನು ತೊಂದರೆ ಕೊಡೋ ಥರ ಇಲ್ಲ. ಯಾಕೆಂದ್ರೆ ಮಿಷಿನ್ಗಳನ್ನ ವಿತೌಟ್ ಸೌಂಡ್ಲೆಸ್ ಮಿಷಿನ್ಗಳನ್ನ ಇಟ್ಕೊಂಡಿದ್ದೀವಿ. ನಾವು ಒಳಗಡೆ ಮಾಡ್ತಿದ್ರು ಯಾರಿಗೂ ಅಕ್ಕಪಕ್ಕದವ್ರಿಗೆ ತೊಂದರೆ ಆಗದೆ ಇರೋ ಥರ ಕಂಪ್ರೆಸರ್ಗಳನ್ನ ಇಟ್ಕೊಂಡಿದ್ದೀವಿ. ಹಂಗಾಗಿ ನಮ್ಗೆ ಏನು ತೊಂದರೆ ಇಲ್ಲ. ನೋಡಿದ್ರಲ್ಲ ಇಷ್ಟೆಲ್ಲ ವೆರೈಟೀಸ್ ಇದೆ. ನಿಮ್ದೇ ಸ್ಟೋರ್ ಇದ್ರೂ ಸಹ ಇಲ್ಲಿ ಸಪ್ಲೈ ಮಾಡ್ತಾರೆ, ಅಥವಾ ನಿಮ್ಮ ಮನೆಗೆ ಬೇಕಂದ್ರೂ ಸಹ ತುಂಬಾನೇ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸರ್ ಕೊನೆಯಲ್ಲಿ ಒಮ್ಮೆ ಅಡ್ರೆಸ್ ಹೇಳ್ಬಿಡಿ ಸರ್ ಇನ್ನೊಮ್ಮೆ. ಸರ್ ಇದು ಬಂದ್ಬಿಟ್ಟು ಪಾಪ್ರೆಡ್ಡಿ ಪಾಳ್ಯ, ನಾಗರಬಾವಿ,
BDO ಕಾಂಪ್ಲೆಕ್ಸ್ ಕಡೆಯಿಂದನೂ ಬರ್ಬೋದು, ದೀಪಾ ಕಾಂಪ್ಲೆಕ್ಸ್ ಕಡೆಯಿಂದನೂ ಬರ್ಬೋದು, ಪಾಪಡಿಪಾಳ್ಯ ಸರ್ಕಲ್ ಅಲ್ಲಿ ಇಳಿದು ಸರ್ಕಲ್ ಕಡೆಯಿಂದನೂ ಬರ್ಬೋದು. ಇಲ್ಲ ಅಂತಂದ್ರೆ ನಮ್ದು ಏನು ನಂಬರ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೀವಿ, ಇಲ್ಲ ಡಿಸ್ಪ್ಲೇಲಿ ಬರ್ತಾರಂತ ನಂಬರ್ಗೆ ನೀವು ಫೋನ್ ಮಾಡಿ ಸರ್ ನಾನು ಹಿಂಗೆ ಬರ್ತಾ ಇದ್ದೀನಿ ಲೊಕೇಶನ್ ಕಳಿಸಿ ಅಂದ್ರೆ ನಮ್ಮ ಕಡೆಯಿಂದಾನೇ ಲೊಕೇಶನ್ ಕಳಿಸ್ಕೊಡ್ತೀವಿ. ನೀವು ನೇರವಾಗಿ ಆ ಲೊಕೇಶನ್ ಇಟ್ಕೊಂಡಾರು ಬರ್ಬೋದು, ಇಲ್ಲ ಫೋನ್ ಮಾಡ್ಕೊಂಡು ಲೊಕೇಶನ್ ತಗೊಂಡಾದ್ರೂ. ಮತ್ತೆ EMI ಆಪ್ಷನ್ ಇದೆಯಾ ಸರ್? ಹಾ ಸರ್ ಇದೆ. ಯಾಕೆಂದ್ರೆ ಈಗ ನಾನು ಆಲ್ಮೋಸ್ಟ್ ರೈತರುಗಳಿಗೆ ನಾನು ಸಪ್ಲೈ ಕೊಡ್ತಾ ಇದ್ದೀನಿ. ಶಿವಮೊಗ್ಗ ಶೋರೂಮ್ಗಳಲ್ಲಿ ಆಲ್ಮೋಸ್ಟ್ ಸೋಫಾಗಳು ತುಂಬಾ ಹೋಗ್ತಾ ಇದೆ. ಅಲ್ಲಿ ಈಗ ಅವ್ರ ಹತ್ರ ಒಂದೇ ಸಮ ದುಡ್ಡಿರಲ್ಲ, ವಾರಗಟ್ಲೆ ಕೂಲಿ ಮಾಡ್ತಾರೆ, ಆಮೇಲೆ ಹೋಗಿ ನಾನು EMI ಕಟ್ಕೋತೀನಿ ಅಂತಾರೆ. ಅವ್ರದ್ದು ಏನಾರ ಲಿಮಿಟ್ ಚೆನ್ನಾಗಿತ್ತು ಅಂದ್ರೆ ಬಜಾಜ್ 12,500 ರೂಪಾಯಿ ಮೇಲೆ ಏನ್ ಐಟಮ್ ಪರ್ಚೇಸ್ ಮಾಡಿದ್ರು ನಮ್ಮ ಕಡೆಯಿಂದ ಬಜಾಜ್ ಅವರು ಲೋನ್ ತಗೋಬಹುದು. ಹೌದೌದು. ಆ ನೋ ಕಾಸ್ಟ್ EMI ಅಂದ್ರೆ ಡೌನ್ ಪೇಮೆಂಟ್ ಏನು ದುಡ್ಡೇ ಕಟ್ಟದಿರಾ ನೀವು ಸೋಫಾ ತಗೊಂಡ್ ಮನೆಗೆ ಹೋಗ್ಬೋದು. ನೀವು ತಿಂಗಳ ಅದನ್ನ ಅವ್ರು ಏನು ತಿಂಗಳ ಕಟ್ಟೋದು ಬರುತ್ತೆ ಅದನ್ನ ಕಟ್ಕೊಂಡು ಹೋಗ್ಬೇಕಷ್ಟೇ. ₹1 ಇಲ್ದಲೆ ನೀವು ಸೋಫಾನ ಬಜಾಜ್ ಫೈನಾನ್ಸ್ ಕಡೆಯಿಂದ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು, ಅದು ಹೋಮ್ ಕಂಫರ್ಟ್ಸ್ ನಲ್ಲಿ. ಓಕೆ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಡೀಟೇಲ್ ಆಗಿ ನಮ್ಗೆ ಹೇಳಿದ್ದಕ್ಕೆ.